सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओಂ. ಕಠೋಪನಿಷತ್ತಿನ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯ ಚಿಂತನೆಯನ್ನ ಹಿಂದಿನ ತರಗತಿಯಲ್ಲಿ ಆರಂಭ ಮಾಡಿದ್ದೆವು. 2ನೇ ವಲ್ಲಿ, ಪ್ರಥಮ ವಲ್ಲಿಯಲ್ಲಿ 15 ಮಂತ್ರಗಳಿವೆ. ಆರಂಭದ 2 ಮಂತ್ರಗಳಲ್ಲಿ ಜ್ಞಾನ ಯೋಗ್ಯತಾ ಪ್ರಾಪ್ತಿಗಾಗಿ ಬೇಕಾದ ಸಾಧನೆಯ ಕುರಿತಾದ, ಅದರಲ್ಲಿ ವಿಶೇಷವಾಗಿ ಅಂತರ್ಮುಖತ್ವ ಅಥವಾ ದಮ, ಇಂದ್ರಿಯ ನಿಗ್ರಹ, ಅದನ್ನ ಹಿಂದಿನ ತರಗತಿಯಲ್ಲಿ ನೋಡಿದ್ದೆವು. 2ನೇ ಮಂತ್ರದಲ್ಲಿ ನಿತ್ಯಾನಿತ್ಯ ವಿವೇಕದ ಕುರಿತಾಗಿ ಆಚಾರ್ಯ ಯಮನು ನಚಿಕೇತನಿಗೆ ತಿಳಿಸಲಿದ್ದಾನೆ. ತದನಂತರದ 11 ಮಂತ್ರಗಳಲ್ಲಿ ಆತ್ಮವಿಚಾರ ಬರುತ್ತೆ. ಕೊನೆಯ 2 ಮಂತ್ರಗಳಲ್ಲಿ ಆತ್ಮಜ್ಞಾನದ ಫಲದ ಕುರಿತಾಗಿ ಚಿಂತನೆ ಇರುತ್ತೆ. ಹೀಗೆ ಒಟ್ಟು 15 ಮಂತ್ರಗಳು ಮೊದಲನೇ ವಲ್ಲಿಯಲ್ಲಿ ಎಂಬುದನ್ನು ನಾವು ನೋಡಿದ್ದೆವು ಹಾಗೂ ಮೊದಲನೆಯ ಮಂತ್ರದ ಚಿಂತನೆಯನ್ನು ಮಾಡಿದ್ದೆವು. ಇವತ್ತು 2ನೇ ಮಂತ್ರವನ್ನು ನೋಡೋಣ. ಪರಾಚಃ ಕಾಮಾನ್ ಅನುಯಂತಿ ಬಾಲಾಸ್ತೆ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅತ ಧೀರ ಅಮೃತತ್ವಂ ವಿದಿತ್ವಾ ಧ್ರುವಮಧ್ರುವೇಶ್ವಿಹ ನ ಪ್ರಾರ್ಥಯಂತೆ. ಈ ಮಂತ್ರದಲ್ಲಿ ವಿವೇಕಿ ಮತ್ತು ಅವಿವೇಕಿ ಇವರು ಹೇಗೆ ಚಿಂತನೆಯನ್ನು ಮಾಡ್ತಾರೆ, ಹೇಗೆ ಬದುಕನ್ನು ನಡೆಸ್ತಾರೆ ಎನ್ನುವಂತಹ ಒಂದು ವಿವೇಚನೆ ಇದೆ. ಹಿಂದಿನ ಅಧ್ಯಾಯದಲ್ಲಿ ಯಮನು ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎನ್ನುವಂತಹ 2 ಶಬ್ದಗಳ ಮುಖಾಂತರ ಅದನ್ನ ವಿಸ್ತಾರವಾಗಿ ವಿವೇಚನೆ ಮಾಡಿದ್ದನ್ನು ನೋಡಿದ್ದೆವು. ಅಂದರೆ ಬಹಳ ಮುಖ್ಯವಾದಂತಹ ಸಾಧನೆ ವಿವೇಕ ಎನ್ನುವಂತಹ ಸಾಧನೆ. ಯಾವನು ವಿವೇಕಿಯಾಗಿದ್ದಾನೋ, ವಿವೇಕದ ಮೂಲಕವಾಗಿ ವೈರಾಗ್ಯವನ್ನ ಹಾಗೂ ಮುಮುಕ್ಷುತ್ವವನ್ನ ಪಡೆದುಕೊಂಡಿದ್ದಾನೋ ಅವನಿಗೆ ಅಧ್ಯಾತ್ಮ ಮಾರ್ಗ ತುಂಬಾ ಸುಲಭ ಎನ್ನುವ ಕಾರಣಕ್ಕೆ ಉಪನಿಷತ್ತು ಮತ್ತೆ ಮತ್ತೆ ನಮಗೆ ಅದನ್ನು ನೆನಪಿಸ್ತಾ ಇದೆ. ಮಂತ್ರದ ಅರ್ಥವನ್ನು ನೋಡೋಣ. ಬಾಲಾಹ ಪರಾಚಃ ಕಾಮಾನ್ ಅನುಯಂತಿ. ಅದು ಅನ್ವಯವನ್ನು ಮಾಡಿದಾಗ ನಮ್ಗೆ ಗೊತ್ತಾಗುವಂಥದ್ದು. ಬಾಲಾಹ ಅಂದ್ರೆ ಮಕ್ಕಳು ಅಂತ. ಮಕ್ಕಳು ಪರಾಚಃ ಕಾಮಾನ್, ಹೊರಗಡೆ ಇರತಕ್ಕಂತಹ ಕಾಮಾನ್ ಅಂತ ಹೇಳಿದ್ರೆ ಕಾಮ್ಯ ವಸ್ತುಗಳನ್ನ, ವಿಷಯ ಭೋಗ ವಸ್ತುಗಳನ್ನ ಅನುಯಂತಿ, ಅನುಗಚ್ಚಂತಿ, ಅನುಸರಿಸ್ತಾರೆ ಅಂತ. ಹಾಗೆ ಅನುಸರಿಸಿದಾಗ ಏನಾಗ್ತದೆ? ತೇ ವಿತತಸ್ಯ ಮೃತ್ಯೋಹ ಪಾಶಂಯಂತಿ. ಅವರು ವಿಸ್ತಾರವಾಗಿ ಹರಡಿಕೊಂಡಿರುವ ಮೃತ್ಯುವಿನ ಪಾಶವನ್ನ ಹೊಂದುತ್ತಾರೆ. ಇದು ಶಬ್ದಶಃ ಅರ್ಥ. ಅಥಧೀರ, ಅದರ ಬದಲಾಗಿ ಧೀರರು, ಪ್ರಜ್ಞಾವಂತರು, ವಿವೇಕಿಗಳು, ಶ್ರೇಯಸ್ಕಾಮಿಗಳು ಯಾರಿದ್ದಾರೋ ಅವರು ಅಧ್ರುವೇಶು
ಧ್ರುವಂ ಅಮೃತತ್ವಂ ವಿದಿತ್ವ, ಅಧ್ರುವವಾದಂತಹ ಅಂದ್ರೆ ಬದಲಾಗುವಂತಹ, ನಾಶ ಆಗುವಂತಹ ವಸ್ತುಗಳಲ್ಲಿ ಧ್ರುವಂ ಅಮೃತತ್ವಂ ವಿದಿತ್ವ, ಯಾವುದು ನಾಶವಾಗದೇ ಇರತಕ್ಕಂತಹ ಶಾಶ್ವತವಾಗಿರುವ ಅಮೃತತ್ವವನ್ನ ತಿಳಿದುಕೊಂಡು ಇಹನ ಪ್ರಾರ್ಥೆಯಂತೆ, ವಿಷಯ ಭೋಗಗಳನ್ನ, ಲೌಕಿಕ ಮತ್ತು ಪಾರಲೌಕಿಕವಾದ ಸುಖವನ್ನ ಅವರು ಬಯಸುವುದಿಲ್ಲ ಎಂಬುದಾಗಿ ಎರಡು ಜನರ ಚಿಂತನೆಯನ್ನ ಮತ್ತು ಬದುಕನ್ನ ವಿವೇಚನೆ ಮಾಡಿದರು. ಮೊದಲನೇ ಪಂಗಡದವರು ಯಾರು? ಬಾಲಾಹ. ಎರಡನೇ ಪಂಗಡದವರು ಯಾರು? ಧೀರಾಹ. ಬಾಲಾಹ ಅಂತ ಹೇಳಿದ್ರೆ ವಾಸ್ತವವಾಗಿ ಮಕ್ಕಳು ಅಂತ ಅರ್ಥ. ಆದ್ರೆ ಇಲ್ಲಿ ಶಂಕರ ಭಗವತ್ಪಾದರು ಬಾಲಾಹ ಎಂಬ ಶಬ್ದಕ್ಕೆ ಅಲ್ಪ ಪ್ರಜ್ಞಾಹ ಅಂತ ಬರೀತಾರೆ. ಮಂದಮತಿಗಳು ಅಂತ ಅರ್ಥ, ಕಡಿಮೆ ಬುದ್ಧಿ ಉಳ್ಳವರು ಅಂತ ಅರ್ಥ. ಧೀರಾಹ ಅಂದ್ರೆ ಧೀಮಾನ್, ವಿವೇಕಿಗಳು. ಧೀಹಿ ಧಾರಣವತಿ ಮೇಧಾ, ಬುದ್ಧಿಗೆ ಇರತಕ್ಕಂತಹ ಸಂಜ್ಞೆ ಧೀ ಎನ್ನುವ ಶಬ್ದ. ಧೀರಾಹ ಅಂದ್ರೆ ವಿವೇಕಿಗಳು, ಬಾಲಾಹ ಅಂದ್ರೆ ಅಲ್ಪಪ್ರಜ್ಞರು, ಅಲ್ಪಮತಿಗಳು, ಅವಿವೇಕಿಗಳು. ಕನ್ನಡದಲ್ಲಿ ನಾವು ದಡ್ರು ಅಂತ ಹೇಳ್ತೀವಿ. ಅದರಿಂದ ಬಾಲಾಹ ಅಂದ್ರೆ ಮಕ್ಕಳು ಅಂತ, ಶಾರೀರಿಕವಾಗಿ ಮಕ್ಕಳು ಅಂತ ತೆಗೆದುಕೊಳ್ಬಾರ್ದು. ಬೌದ್ಧಿಕವಾದಂತಹ ಒಂದು ಬಾಲಿಶತನ ಅಂತಿದೆ ನಮ್ಮ ಶರೀರದಲ್ಲಿ ದೊಡ್ಡವರ ಹಾಗೆ ಕಂಡ್ರೂ ಕೂಡ ಮನಸ್ಸಲ್ಲಿ, ಬುದ್ಧಿಯಲ್ಲಿ ಅವರು ಮಕ್ಕಳಾಗಿರ್ತಾರೆ ಎಂಬ ಮಾತಿಗೆ ಮಕ್ಕಳಷ್ಟು ಮುಗ್ಧತೆ, ಶುದ್ಧತೆ ಇರುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿ ಮಕ್ಕಳು ಎನ್ನುವ ಮಾತಿಗೆ ಅರ್ಥ ಪ್ರಜ್ಞೆ ಬೆಳೆದಿರೋದಿಲ್ಲ, ವಿವೇಕ ಬೆಳೆದಿರೋದಿಲ್ಲ. ಈಗ ಮಕ್ಕಳ ಬಗ್ಗೆ ಹೇಳುವಾಗ ನಾವೇನ್ ಹೇಳ್ತೇವೆ? ಅವನಿನ್ನು ಬುದ್ಧಿ ಬೆಳೆದಿಲ್ಲಪ್ಪ ಅಂತ ಹೇಳ್ತೇವೆ. ಆದ್ರಿಂದ ಅವನು ಏನೇನೋ ಮಾತಾಡ್ತಾನೆ, ಏನೇನೋ ಮಾಡ್ತಾನೆ. ಅವನು ಮಾಡುವ, ಮಾತಾಡುವ, ವ್ಯವಹರಿಸುವ ಯಾವುದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧವನ್ನು ಹೇಳಲಿಕ್ಕೆ ಆಗಲ್ಲಪ್ಪ. ಯಾಕಂದ್ರೆ ಆ ರ್ಯಾಷನಲ್ ಥಿಂಕಿಂಗ್, ವಿವೇಕ ಅನ್ನೋದು ಅವನಲ್ಲಿ ಇಲ್ಲ ಎನ್ನುವ ಕಾರಣ. ಅಷ್ಟಕ್ಕೆ ಮಕ್ಕಳನ್ನು ತೆಗೆದುಕೊಳ್ಬೇಕು ದೃಷ್ಟಾಂತವನ್ನ ಯಾವತ್ತೂ ಎಲ್ಲಾ ವಿಷಯಗಳಿಗೂ ಹೊಂದಿಸಿ ನೋಡಬಾರ್ದು. ಯಾಕಂದ್ರೆ ನಾವು ಮಕ್ಕಳನ್ನ ಒಮ್ಮೊಮ್ಮೆ ಜ್ಞಾನಿಗಳಿಗೆ ಹೋಲಿಸುವುದುಂಟು. ಆವಾಗ ಮಕ್ಕಳಷ್ಟು ಮುಗ್ಧತೆ, ಶುದ್ಧತೆ ಅದನ್ನ ಮಕ್ಕಳಿಗೆ ಅಂದ್ರೆ ಜ್ಞಾನಿಗೆ ಹೋಲಿಸ್ತಾರೆ. ಶಂಕರರು ಭಜಗೋವಿಂದಂ ಹೇಳ್ತಾರಲ್ಲ ಹಾಗೆ. ಆ ರೀತಿ ದೃಷ್ಟಾಂತವನ್ನ ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಕೊಟ್ಟಿದೆ ಅನ್ನೋದನ್ನಷ್ಟೇ ಗಮನಿಸಿ. ಇಲ್ಲಿ ಬಾಲಿಶತನ, ಅವಿವೇಕಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಎಷ್ಟು ವಿಚಿತ್ರ ನೋಡಿ. ದಡ್ರು ಅಂದ್ರೆ ಯಾರು? ಉಪನಿಷತ್ತಿನ ಪ್ರಕಾರ ಪರಾಚಃ ಕಾಮಾನ್ ಅನುಯಂತಿ, ಯಾರು ಹೊರಗಡೆ ಇರುವ, ಪರಾಚಃ ಎಂಬ ಶಬ್ದ ಬಹಿರ್ಗತಾನೇವ, ಕಾಮಾನ್ ಎಂಬ ಶಬ್ದಕ್ಕೆ ಎರಡು ಅರ್ಥ ಇದೆ. ಕಾಮ್ಯಂತೆ ಇತಿ ಕಾಮಾಹ ಅಂತ ತೆಗೆದುಕೊಳ್ಬೇಕಿಲ್ಲ. ಕಾಮಃ ಎಂಬ ಶಬ್ದಕ್ಕೆ ಬಯಕೆ ಎಂಬ ಅರ್ಥವೂ ಇದೆ. ಕಾಮ ಎಂಬ ಶಬ್ದಕ್ಕೆ ವಿಷಯ ವಸ್ತುಗಳು ಅಂತಲೂ ಅರ್ಥ ಇದೆ. ಇಲ್ಲಿ ಬಯಕೆ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಬಾರ್ದು. ಅಪೇಕ್ಷೆ, ಇಚ್ಛೆ, ಬಯಕೆ ಈ ಅರ್ಥದಲ್ಲಿ ಕಾಮಃ ಎಂಬ ಶಬ್ದ ತೆಗೆದುಕೊಳ್ಬಾರ್ದು. ಇಲ್ಲಿ ಕಾಮಾನ್ ಅಂದ್ರೆ ಕಾಮಗಳನ್ನು, ಅಂದ್ರೆ ವಿಷಯ ಭೋಗಗಳನ್ನು ಅಂತ. ಶಬ್ದ, ಸ್ಪರ್ಶ, ರೂಪ, ರಸಗಂಧಾತ್ಮಕವಾದ ವಿಷಯ ವಸ್ತುಗಳು ಅಂತ ಏನಿದೆಯೋ ಅವುಗಳನ್ನ ಅನುಯಂತಿ, ಅನುಗಚ್ಚಂತಿ. ಶಾಸ್ತ್ರದ ದೃಷ್ಟಿಯಲ್ಲಿ ದಡ್ರು ಅಂದ್ರೆ ಇವರೇ. ಯಾರು ಪ್ರಪಂಚದಲ್ಲಿ ಸುಖ ಇದೆ, ನಾನು ವಿಷಯ ಭೋಗಗಳನ್ನ ಅನುಭವಿಸಿ ಸುಖಿಯಾಗ್ತೇನೆ ಅಂತ ಜೀವನ ಪರ್ಯಂತ ಹೊರಗಡೆಯ ಪ್ರಪಂಚದಲ್ಲಿ ಹುಡುಕಾಟದಲ್ಲಿರ್ತಾರೋ, ಪ್ರಯತ್ನವನ್ನು ಪಡ್ತಾ ಇರ್ತಾರೋ ಅಂಥವರು ದಡ್ರು ಅಂತ ಶಾಸ್ತ್ರ ದೃಷ್ಟಿಯಿಂದ. ಆದರೆ ಲೌಕಿಕ ದೃಷ್ಟಿಯಿಂದ ಹಾಗಲ್ಲ. ಅವರೇ ಬಹಳ ಬುದ್ಧಿವಂತರು.
ತುಂಬಾ ಸಂಪಾದನೆ ಮಾಡಿ, ತುಂಬಾ ದೊಡ್ಡ ದೊಡ್ಡ ಮನೆ ಕಟ್ಟಿ, ಕಾರು, ಭೋಗ ವಸ್ತುಗಳನ್ನ ಸಂಚಯ ಮಾಡಿ, ತುಂಬಾ ಹೆಚ್ಚು ಶ್ರೀಮಂತರು, ಹೆಚ್ಚು ಭೋಗಗಳನ್ನ ಹೊಂದಿದವರು, ಅವರು ಯಶಸ್ವಿ ಪುರುಷರು ಎಂಬುದಾಗಿ ಜಗತ್ತು ಕಾಣುತ್ತೆ. ಅದು ಜಗತ್ತಿನ ದೃಷ್ಟಿ. ಅಂದ್ರೆ ಶಾಸ್ತ್ರ ದೃಷ್ಟಿ ಎನ್ನುವುದು ನಮಗೆ ಬಹಳ ಮುಖ್ಯ ಆಗ್ತದೆ. ಶಾಸ್ತ್ರ ದೃಷ್ಟಿಯ ಪ್ರಕಾರ ಯಾರಿಗೆ ವೈರಾಗ್ಯ ಬಂದಿದೆಯೋ, ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಬಂದಿದೆಯೋ, ಅವನು ಪಕ್ವನು, ಪರಿಪಕ್ವ ಅಂತ ಕರಿತೇವೆ ನಾವು. ತುಂಬಾ ಮೆಚೂರ್ಡ್ ಪರ್ಸನ್ ಅಂತ. ಹಾಗೆಲ್ದೆಗಿದ್ದವನು ಇಮ್ಮೆಚೂರ್ ಪರ್ಸನ್. ಪರಿಪಕ್ವತೆಯ ಸಂಕೇತವೇ ವಿಷಯ ಭೋಗಗಳಲ್ಲಿ ವೈರಾಗ್ಯ. ನೆನಪಿರ್ಲಿ, ವೈರಾಗ್ಯ ಅಂದ್ರೆ ನೀರಸ ಭಾವ ಅಲ್ಲ, ಜಿಗುಪ್ಸೆ ಅಲ್ಲ, ಪ್ರಪಂಚದ ವಿಷಯಗಳ ಬಗ್ಗೆ ಇರ್ತಕ್ಕಂತಹ ತಾತ್ಸಾರ ಅಲ್ಲ. ಅದೊಂದು ಕಥೆ ಹೇಳ್ತಾರಲ್ಲ, ದ್ರಾಕ್ಷಿ ಹುಳಿ ಅಂತ ಹೇಳಿ ಒಂದು ಪ್ರಾಣಿಗೆ ದ್ರಾಕ್ಷಿಯ ಬಗ್ಗೆ ತಾತ್ಸಾರ ಬಂತಂತೆ. ಅದಕ್ಕೆ ತಾತ್ಸಾರ ಬರ್ಲಿಕ್ಕೆ ಕಾರಣ ಸಿಗಲಿಲ್ಲ. ಅದು ಸಿಗದೇ ಇರೋದ್ರಿಂದ ದ್ರಾಕ್ಷಿ ಹುಳಿ ಅಂತ ತೀರ್ಮಾನ ಮಾಡುತ್ತೆ. ನೋಡಿದವರ ಕಣ್ಣಿಗೆ ಎಂತಹ ವೈರಾಗ್ಯಪ್ಪ ಆ ಪ್ರಾಣಿ ಅಂತ ಅನಿಸ್ಬೋದು. ಹಾಗೆ ಜೀವನದಲ್ಲಿ ಒಮ್ಮೊಮ್ಮೆ ಆಗ್ತದೆ. ನನಗೆ ಯಾವುದು ಸಿಗಲಿಲ್ವೋ ಅದರ ಬಗ್ಗೆ ನಾನು ನಿರಾಕರಣೆಯ ಭಾವವನ್ನು ಹೊಂದುತ್ತೇನೆ. ಅದು ನನಗೆ ಬೇಡ. ಅದು ನನಗೆ ಬೇಡ ಅಂದ್ರೆ ಒಳಗಡೆಯಲ್ಲಿ ಬೇಡ ಅಂತ ಇರುವುದಿಲ್ಲ, ಹೊರಗಡೆಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದರ ಬಗ್ಗೆ ಒಂದು ರೀತಿ ತಾತ್ಸಾರ, ಜಿಗುಪ್ಸೆಯನ್ನು ಹೊಂದಿರ್ತೇವೆ. ಆದ್ರೆ ಇಲ್ಲಿ ಜ್ಞಾನಿ ಅಥವಾ ವಿವೇಕಿಯ ಲಕ್ಷಣ ಏನು ಅಂದ್ರೆ, ಹೊರಗಡೆ ಪ್ರಪಂಚದಲ್ಲಿ ಅದನ್ನ ಪಡೆಯುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದಾಗ್ಯೂ ಅವುಗಳಲ್ಲಿರ್ತಕ್ಕಂತಹ ದೋಷವನ್ನ ನೋಡಿ, ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ, ಬಂಧಕತ್ವ, ಈ ಮುಂತಾದ ದೋಷಗಳನ್ನ ಅದು ಒಳಗೊಂಡಿದೆ. ಆದರೆ ಆತ್ಮಸುಖ ಎನ್ನುವಂಥದ್ದು ಸ್ವತಂತ್ರವಾದದ್ದು, ಅಪರಿಚಿನ್ನವಾದದ್ದು, ಆತ್ಮಭೂತವಾದದ್ದು. ಅದು ಏನು, ತನ್ನ ಅಧೀನದಲ್ಲಿರ್ತಕ್ಕಂಥದ್ದು. ಸ್ವತಂತ್ರ ಅಂತ ಶಬ್ದಕ್ಕೆ ಅರ್ಥ, ಸ್ವತಂತ್ರ ಅಂದ್ರೆ ಅಧೀನ ಅಂತ ಅರ್ಥ. ನನ್ನ ಅಧೀನದಲ್ಲಿರೋದು ಸ್ವತಂತ್ರ, ಇನ್ನೊಬ್ಬರ ಅಧೀನದಲ್ಲಿರ್ತಕ್ಕಂಥದ್ದು ಪರತಂತ್ರ. ನಮ್ಮ ಸರ್ಕಾರ ಇಲ್ಲ, ನಮ್ಮ ಅಧೀನದಲ್ಲೇ ಇದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಬ್ರಿಟಿಷರದಲ್ಲ ಅಧೀನದಲ್ಲಿದ್ದಾಗ ಅದು ಪಾರತಂತ್ರ್ಯ ಅಂತ ಹೇಳ್ತಾರೆ. ಆದ್ರಿಂದ ಆತ್ಮಸುಖ ಅನ್ನೋದು ಸ್ವತಂತ್ರ, ನಮ್ಮ ಅಧೀನದಲ್ಲಿರ್ತಕ್ಕಂಥ, ಯಾವ ವಸ್ತುವನ್ನು ವ್ಯಕ್ತಿಯನ್ನು ಆಶ್ರಯಿಸಬೇಕಾಗಿಲ್ಲ, ಮತ್ತೆ ಅದಕ್ಕೆ ಯಾವ ಪ್ರಯತ್ನವೂ ಬೇಕಾಗಿಲ್ಲ. ಅದು ಇನ್ನೊಂದು ವಿಶೇಷತೆ. ಆತ್ಮಸುಖ ಏನಪ್ಪಾ ಅಂದ್ರೆ ಸಹಜವಾಗಿರುವ, ನಮ್ಮ ಸ್ವರೂಪಗತವಾಗಿರುವ ಸುಖ. ಅದಕ್ಕೆ ಆತ್ಮನನ್ನ ಸರಿಯಾಗಿ ನೋಡುವುದಕ್ಕೆ ಹೊರತಾಗಿ ಇನ್ಯಾವ ಪ್ರಯತ್ನವೂ ಬೇಕಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಆದರೆ ಬಾಹ್ಯ ಸುಖಗಳು ಹಾಗಲ್ಲ, ಅದಕ್ಕೆ ಬಹಳ ಪ್ರಯತ್ನ ಪಡಬೇಕು. ಒಂದು ಹನಿ ಸುಖಕ್ಕೆ ಬೆಟ್ಟದಷ್ಟು ಕಷ್ಟ ಪಡಬೇಕಾಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಚೆನ್ನಾಗಿ ಹೇಳ್ತಾನೆ, ಯೇ ಹಿ ಸಂಸ್ಪರ್ಶಜಾ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧಃ. ಇಲ್ಲಿ ಧೀರಾಹ ಅಂತ ಬಳಸಿದ್ದಾನೆ, ಅಲ್ಲಿ ಬುಧಃ ಅಂತ ಹೇಳ್ತಾನೆ. ಜ್ಞಾನಿಗಳು ಅಂತ. ಜ್ಞಾನಿಗಳು ಅವುಗಳಲ್ಲಿ ರಮಿಸುವುದಿಲ್ಲ. ಯಾಕೆ ರಮಿಸುವುದಿಲ್ಲ? ಸಂಸ್ಪರ್ಶಜಾ ಭೋಗಗಳು ಅಂದ್ರೆ ಇಂದ್ರಿಯ ಮತ್ತು ವಿಷಯ ಸಂಪರ್ಕದಿಂದ ಉಂಟಾಗುವ ಭೋಗ, ಸಂಸ್ಪರ್ಶಜಾ ಭೋಗಾಹ ದುಃಖಯೋನಯ ಏವತೆ, ಅದು ದುಃಖದ ಸ್ರೋತಗಳು, ದುಃಖದ ಯೋನಿ, ದುಃಖದ ಕಾರಣ ಅಂತ ಹೇಳ್ತಾನೆ. ಹೇಗೆ ದುಃಖದ ಕಾರಣ? ಅದು ಪಡೆಯುವುದಕ್ಕೂ ದುಃಖ, ಅದನ್ನ ಅನುಭವಿಸಿದ ಮೇಲೆ ಆಮೇಲೆ ಉಂಟಾಗತಕ್ಕಂತಹ ದಾಹ, ಅತೃಪ್ತಿ ಅಂತ ಏನು ಉಂಟಾಗ್ತದೆ ಅದು ದುಃಖವೇ. ಆಮೇಲೆ ಶರೀರಾದಿಗಳಿಗೆ ರೋಗಗಳನ್ನು ಉಂಟು ಮಾಡೋದ್ರ ಮೂಲಕವೂ ದುಃಖ. ಇಂದ್ರಿಯ ಜರಯಂತಿ ತೇಜಾಹ ಅಂತ ನಚಿಕೇತನೇ ಹೇಳ್ತಾನಲ್ಲ, ವಿಷಯ ಸುಖ ಅನ್ನುವಂಥದ್ದು ಶರೀರ ಇಂದ್ರಿಯಗಳ ಸಾಮರ್ಥ್ಯವನ್ನು ಕುಗ್ಗಿಸ್ತದೆ, ಆ ಮೂಲಕವೂ ದುಃಖ. ಹೀಗೆ ಅದು ದುಃಖ ಮಿಶ್ರಿತವಾಗಿರತಕ್ಕಂಥ.
ಆಮೇಲೆ ಹೇಳ್ತಾನೆ, ಸುಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ, ಆರಂಭ ಮತ್ತು ಕೊನೆ ಉಳ್ಳದ್ದು, ಅಂದ್ರೆ ಕ್ಷಣಿಕವಾದದ್ದು. ಹೀಗೆ ಇರತಕ್ಕಂತಹ ವಿಷಯ ಭೋಗಗಳಲ್ಲಿ ಜ್ಞಾನಿಗಳಾದವರು ರಮಿಸುವುದಿಲ್ಲ. ಇದು ಉಪನಿಷತ್ತು ಮತ್ತು ಭಗವದ್ಗೀತೆಯ ಇಂತಹ ಮಹಾತ್ಮರ ವಾಣಿ. ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ವಿಷಯ ಸುಖಗಳನ್ನ ಪಡೆಯುವುದರ ವಿಷಯವಾಗಿ ಅವರು ತುಂಬಾ ನಿಂದನೆಯನ್ನ ಮಾಡ್ತಾರೆ. ಆರಂಭದಲ್ಲಿ ಒಬ್ಬ ವ್ಯಕ್ತಿ ಅಧ್ಯಾತ್ಮದ ಪ್ರವೇಶಕ್ಕೆ ಮೊದಲು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಮೆಟ್ಟಿಲುಗಳನ್ನು ಹೇಳುತ್ತಲ್ಲ, ಆರಂಭದಲ್ಲಿ ಅರ್ಥಕಾಮವನ್ನು ಒಪ್ಪುತ್ತೆ. ಆದರೆ ಅದು ಧರ್ಮದ ಚೌಕಟ್ಟಿನಲ್ಲಿಯೇ ಇರಬೇಕು ಅಂತ. ಅದು ಯಾಕೆ ಒಪ್ಪುತ್ತೆ ಅಂದ್ರೆ, ಪರೀಕ್ಷೆ ಮಾಡ್ಲಿ ಅನ್ನೋ ಕಾರಣಕ್ಕೆ. ಪರೀಕ್ಷಿಸದೆ ಯಾರೋ ಹೇಳಿದ್ದನ್ನ ಒಪ್ಪಿಕೊಂಡರೆ ಅದು ನನ್ನ ಜ್ಞಾನ ಆಗುವುದಿಲ್ಲ, ಇನ್ಯಾರದ್ದೋ ಜ್ಞಾನ ಆಗುತ್ತದೆ. ಅದರಿಂದ ಉಪಯೋಗಕ್ಕೆ ಬರೋಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡುವುದಾದ್ರೆ ಒಬ್ರು ಮಹಾತ್ಮರು ಕೊಡ್ತಾ ಇದ್ರು. ಈ ಪಕ್ಷಿಗಳೆಲ್ಲ ಧಾನ್ಯಗಳನ್ನ ಚೆಲ್ಲಿದಲ್ಲಿ ಹೋಗಿ ತಿಂತಾ ಇದ್ವಲ್ಲ, ಆವಾಗ ಬೇಡನು ಬಲೆಯನ್ನ ಬೀಸಿ ಹಕ್ಕಿಗಳನ್ನ ಕಟ್ಟಿಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಹಕ್ಕಿಗಳಲ್ಲಿ ಒಬ್ಬ ಲೀಡರ್ ಹಕ್ಕಿ ಯೋಚನೆ ಮಾಡ್ತಂತೆ, ಇವರುಗಳಿಗೆಲ್ಲ ಸ್ವಲ್ಪ ಬುದ್ಧಿವಾದ ಹೇಳೋಣ. ಏನು, ಬೇಡ ಬರ್ತಾನೆ, ಧಾನ್ಯ ಹಾಕ್ತಾನೆ, ಬಲೆ ಬೀಸ್ತಾನೆ, ನಾವು ಅದರಲ್ಲಿ ಧಾನ್ಯ ತಿನ್ಲಿಕ್ಕೆ ಹೋದಾಗ ಬೇಡ ಬಂದ ತಕ್ಷಣ ಪುರ್ ಅಂತ ಹಾರಿ ಹೋಗ್ಬೇಕು ಅಂತ ಹೇಳಿ ಒಂದು ಬಾಯಿಪಾಠ ಮಾಡಿಸ್ತಂತೆ. ಈ ಹಕ್ಕಿಗಳೆಲ್ಲ ಬಾಯಿಪಾಠ ಮಾಡುದು, ಬೇಡ ಬರ್ತಾನೆ, ಬಲೆ ಬೀಸ್ತಾನೆ, ಧಾನ್ಯ ಹಾಕ್ತಾನೆ, ನಾವು ಅದ್ರಲ್ಲಿ ಕೂತ್ಕೊಳ್ಳದೆ ಹಾರ್ ಹೋಗ್ಬೇಕು ಅಂತ ಬಾಯಿಪಾಠ ಮಾಡುದು. ಬೇಡ ಬಂದ, ಅವನು ಧಾನ್ಯವನ್ನ ಹರಡಿದ, ಬಲೆಯನ್ನು ಬೀಸಿದ. ಹಕ್ಕಿಗಳು ಅದನ್ನ ಹೇಳ್ತಾ ಹೇಳ್ತಾ ಹೇಳ್ತಾನೆ ಹೋಗಿ ಆ ಬಲೆಯಲ್ಲಿ ಬಿದ್ದು, ಆವಾಗ ಅವನು ಬಲೆಯಿಂದ ಹಕ್ಕಿಗಳನ್ನು ಕಟ್ಕೊಂಡು ಹೋದ. ಇದೇನಾಯ್ತಪ್ಪ ಅಂದ್ರೆ, ಅವರಿಗೆ ಕಂಠಪಾಠ ಆಗಿದ್ದು ಅದು ಅರ್ಥವಾಗಿರ್ಲಿಲ್ಲ. ಆದ್ರಿಂದ ಬದುಕಿನಲ್ಲಿ ಇದು ಅರ್ಥವಾಗಲಿ ಎನ್ನುವ ಕಾರಣಕ್ಕಾಗಿ ಶ್ರುತಿ ಏನ್ ಹೇಳುತ್ತೆ, ಧರ್ಮದ ಚೌಕಟ್ಟಿನಲ್ಲಿ ಅರ್ಥಕಾಮವನ್ನು ಭೋಗಿಸುವುದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಆದ್ರೆ ಅದರ ಉದ್ದೇಶ ಅದನ್ನು ಮೀರಿ ನಿಲ್ಬೇಕು ಅಂತ. ಅಲ್ಲಿಯೇ ಮುಳುಗಿ ಜೀವನವನ್ನ ಕಳೆಯುವಂಥದ್ದು ಬಾಲಿಶತನ, ಮೂರ್ಖತನ ಎಂಬುದಾಗಿ ಘಂಟಾಘೋಷವಾಗಿ ಶ್ರುತಿ ಪ್ರತಿಪಾದನೆ ಮಾಡ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬೆಳೆದಿದ್ದಾನೆ ಎಂಬ ಮಾತಿಗೆ ಅರ್ಥ, ಶ್ರುತಿಯ ಪ್ರಕಾರ ವೈರಾಗ್ಯವಂತನಾಗಿದ್ದಾನೆ, ವಿವೇಕದಿಂದೊಡಗೂಡಿದ ವಿರಕ್ತಿ, ಇದೇ ಪ್ರಬುದ್ಧತೆಯ ಅಥವಾ ಜೀವನದ ಯಶಸ್ಸಿನ ಲಕ್ಷಣ ಅಂತ. ಅದಕ್ಕೆ ಹಿಂದೆಲ್ಲ ಗೃಹಸ್ಥ ಧರ್ಮವನ್ನ ಪಾಲನೆ ಮಾಡಿದ ಮೇಲೆ ವಾನಪ್ರಸ್ಥ ಎನ್ನುವಂತಹ ವ್ಯವಸ್ಥೆಯನ್ನ ಪ್ರಾಚೀನರು ಅನುಸರಿಸ್ತಾ ಇದ್ರು ಮತ್ತು ಶ್ರುತಿಯು ಹೇಳುತ್ತೆ. ಈಗ ಯಶಸ್ಸಿನ ಮುಂದಿನ ಮಜಲು ಯಾವುದಂದ್ರೆ ವಾನಪ್ರಸ್ಥ. ಗೃಹಸ್ಥವನ್ನ ಚೆನ್ನಾಗಿ ನಡೆಸಿದವನಿಗೆ ಮಾತ್ರವೇ ವಾನಪ್ರಸ್ಥ, ವಾನಪ್ರಸ್ಥವನ್ನು ಸರಿಯಾಗಿ ಮಾಡಿದವನಿಗೆ ಸನ್ಯಾಸ. ಆದ್ರಿಂದ ಶ್ರುತಿ ಹೇಳುತ್ತೆ, ಪಾರತಂತ್ರ್ಯವಾದ ಸುಖವನ್ನ ಬಿಟ್ಟು ಸ್ವತಂತ್ರವಾದ ಸುಖದೆಡೆಗೆ ಚಲಿಸುವಂತಹ ಅಥವಾ ಆ ಸ್ವತಂತ್ರವಾದ ಸುಖವನ್ನ ಪಡೆಯುವಂತಹ ಏನೊಂದು ಪ್ರಕ್ರಿಯೆ ಇದೆ, ಅದೇ ಮನುಷ್ಯ ಜೀವನದ ಸಾರ್ಥಕತೆ ಎಂಬುದಾಗಿ. ಪ್ರಪಂಚದಲ್ಲಿ ಅಂಥವ್ರನ್ನ ಅವಿವೇಕಿ ಅಂತ ಹೇಳ್ತಾರೆ. ಶ್ರುತಿ ಯಾರನ್ನ ವಿವೇಕಿ ಅಂತ ಕರೆಯುತ್ತೋ ಅಂಥವರಿಗೆ ಪ್ರಪಂಚ ಅವಿವೇಕಿ ಅಂತ. ನಾವೆಷ್ಟೋ ಸಲ ನೋಡ್ತೇವೆ ಈ ಜೈನ ಸಂಪ್ರದಾಯಗಳಲ್ಲಿ ಈ ಮಹಿಳೆಯರು ಕೂಡ ವೈರಾಗ್ಯದ ಪಥವನ್ನ ಅನುಸರಿಸೋದು ಕಾಣುತ್ತೆ. ಎಷ್ಟೋ ದೊಡ್ಡ ಶ್ರೀಮಂತರ ಮಕ್ಕಳು, ಯುವಕರಾಗಿರೋರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇರೋರು, ಅಂಥವ್ರು ಪ್ರಪಂಚವನ್ನ ಬಿಟ್ಟು ಪರಮಾರ್ಥದ ಪಥಕ್ಕೆ ತಿರುಗುವುದು ಕಾಣಿಸುತ್ತೆ. ಅವಾಗ ಎಷ್ಟೋ ಜನ ಹೇಳ್ಕೊಳ್ಳೋದುಂಟು, ಅಯ್ಯೋ ಪಾಪ ಏನಾಗಿತ್ತು ಅವನಿಗೆ, ಎಷ್ಟು ಚೆನ್ನಾಗಿದ್ನಲ್ಲ, ಎಷ್ಟು ಸುಖವಾಗಿ ಬಾಳಬಹುದಿತ್ತಲ್ಲ, ಇದನ್ನೆಲ್ಲ ಬಿಟ್ಟು ಬಿಟ್ಟು ವಿರಕ್ತಿಯನ್ನು ಅನುಸರಿಸ್ಬಿಟ್ನಲ್ಲ. ಹಾಗೆ ಪ್ರಪಂಚ ಅನ್ನತ್ತೆ. ಯಾಕಂದ್ರೆ ವಿಷಯ ಭೋಗವನ್ನ ಪಡೆಯುವುದು, ಅದರಲ್ಲಿ ರಮಿಸುವುದು, ಹೆಚ್ಚೆಚ್ಚು ಸಂಗ್ರಹ ಮಾಡುವುದು, ಇದುವೇ ಜೀವನದ ಸಾರ್ಥಕ್ಯ.
ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಶಂಕರರು ಸ್ಪಷ್ಟವಾಗಿ ಪ್ರಪಂಚದ ನಡೆಯನ್ನು ಗುರುತಿಸಿದ್ದಾರೆ. ಬಾಲಕರಾಗಿದ್ದಾಗ ಆಟಗಳಲ್ಲಿ ರಮಿಸೋದು, ಯುವಕರಿದ್ದಾಗ ಯುವತಿ ಧನ ಮುಂತಾದವುಗಳಲ್ಲಿ ರಮಿಸುವುದು, ವೃದ್ಧಾಪ್ಯಕ್ಕೆ ಬಂದಾಗ ಚಿಂತೆಯಲ್ಲಿ ರಮಿಸೋದು. ಇಷ್ಟೇ ಪ್ರಪಂಚದ ಹಣೆಬರಹ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಪರಬ್ರಹ್ಮನನ್ನ ಪಡೆದುಕೊಳ್ಳಬೇಕು ಅಂತ ಮನಸ್ಸಲ್ಲಿ ನಿಶ್ಚಯ ಮಾಡುವವರು ಬಹಳ ಕಡಿಮೆ ಅಂತ, ಅತ್ಯಂತ ಕಡಿಮೆ. ಇದಕ್ಕೆ ಈಶ್ವರ ಅನುಗ್ರಹ ಬೇಕು. ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಎಂಬುದಾಗಿ ಅವಧೂತ ಗೀತೆ ಹೇಳುತ್ತೆ. ಭಗವದ್ ಅನುಗ್ರಹ ಅಥವಾ ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರವೇ ಪ್ರಪಂಚದ ಭೋಗದಲ್ಲಿ ಲಿಮಿಟೇಷನ್ಸ್ ಅನ್ನ ಕಾಣುತ್ತಾನೆ, ದೋಷವನ್ನ ಕಾಣುತ್ತಾನೆ. ಇಲ್ಲದಿದ್ದವನೇನಾಗತ್ತೆ, ವಿಷಯ ವಸ್ತುಗಳೇ ಸರ್ವಸ್ವವಾಗತ್ತೆ ಅವನ ಪಾಲಿಗೆ. ಅದಕ್ಕೆ ಪುಣ್ಯಾತ್ಮ ಮತ್ತು ಪಾಪಾತ್ಮನ ಒಂದು ದೃಷ್ಟಾಂತ ನೋಡೋದಾದ್ರೆ, ವಿವೇಕವನ್ನ ನೋಡೋದಾದ್ರೆ, ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಸ್ವತಂತ್ರ ಸುಖವನ್ನ ಪಡೆಯುವತ್ತ ಚಲಿಸುವವನು. ಆರಂಭದಲ್ಲಿ ಭಗವಂತನ ಭಜನೆ, ಧ್ಯಾನ, ಪೂಜೆ, ಆರಾಧನೆ ಈ ಮೂಲಕವಾಗಿ ಸ್ವತಂತ್ರ ಸುಖವನ್ನು ಪಡೆಯುತ್ತಾನೆ. ತದನಂತರ ಆತ್ಮಜ್ಞಾನದ ಮೂಲಕವಾಗಿ ಸ್ವತಂತ್ರ ಸುಖವನ್ನು ಪಡೆಯುತ್ತಾನೆ. ಆದರೆ ಈ ಅವಿವೇಕಿಯಾದವನು ವಿಷಯ ಸುಖಗಳಲ್ಲಿಯೇ ಜೀವನ ಪರ್ಯಂತ ಸಮಯವನ್ನ ಕಳೀತಾನೆ. ಪರಾಚ ಕಾಮಾನ್ ಅನುಯಂತಿ. ಅನು ಅಂದ್ರೆ ಪಶ್ಚಾತ್ ಅಂತ ಅರ್ಥ. ಯಂತಿ ಅಂದ್ರೆ ಇಣ್ಗಥೌ ಧಾತು, ಹೋಗುತ್ತಾನೆ. ವಿಷಯ ಸುಖಗಳನ್ನ ಅನುಸರಿಸಿಯೇ ಹೋಗ್ತಾ ಇರ್ತಾನೆ. ಪರಾಚಹ ಅಂದ್ರೆ ಹೊರಗಡೆ ಇರುವ. ಸಾಕ್ರಟಿಸ್ ಎಂತಕ್ಕಂತಹ ಒಬ್ಬ ಮಹಾ ಪಂಡಿತ ಇದ್ದಂತೆ ಗ್ರೀಸ್ ದೇಶದಲ್ಲಿ. ಅವನು ಆತ್ಮಜ್ಞಾನಿ ಅಂತ ಹೇಳ್ತಾರೆ ಅವನಿಗೆ. ಹೀಗೆ ಮಾರ್ಕೆಟಿನ ಬೀದಿಯಲ್ಲಿ ಸಂಚರಿಸ್ತಾ ಇದ್ದಂತೆ ಅವನು. ಅಲ್ಲಿರ್ತಕ್ಕಂತಹ ಆಭರಣಗಳು, ಸಿಹಿ ತಿಂಡಿಗಳು, ಆಕರ್ಷಕವಾದ ವಸ್ತುಗಳು ಏನೇನು ಮಾರ್ಕೆಟ್ ಅಲ್ಲಿ ಇರೋದೇ ಅದು. ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ತೃಪ್ತಿಯನ್ನು ಕೊಡತಕ್ಕಂತಹ ವಿಷಯ ಭೋಗ ವಸ್ತುಗಳು, ಅವುಗಳದ್ದೇ ಭರಾಟೆ ಮಾರ್ಕೆಟ್ ಅಂತ. ಇವನಿಗೆ ಅಲ್ಲೇನು ಕೆಲಸ ಅಂತ ಯಾರೋ ಕೇಳಿದ್ರಂತೆ. ನೀನ್ ಯಾಕೆ ಈ ಪೇಟೆ ಬೀದಿಯಲ್ಲಿ ತಿರುಗ್ತಾ ಇದ್ದೀಯಾ? ಅವನು ಎಷ್ಟು ಚಂದ ಉತ್ತರ ಕೊಟ್ಟ. ಜನ ಯಾವ್ಯಾವುದನ್ನ ಪಡೆದುಕೊಂಡ್ರೆ ತಾನು ಸುಖಿ ಆಗ್ತೇನೆ ಅಂತ ಬಯಸಿದ್ದಾರೋ ಆಯಾ ವಸ್ತುಗಳು ಇಲ್ದೇನು ನಾನು ಎಷ್ಟು ಸುಖಿಯಾಗಿದ್ದೇನೆ ಅಂತ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಂದ್ರೆ ಇದು ಯಾವ ವಸ್ತುಗಳು ನನ್ನಲ್ಲಿ ಇಲ್ಲ, ಆದ್ರೆ ನಾನು ಸುಖಿಯಾಗಿದ್ದೇನೆ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ. ಹೀಗೆ ಜ್ಞಾನಿಗಳು ಜಿಗುಪ್ಸೆಯಿಂದ ಬಿಟ್ಟಿದ್ದಲ್ಲ, ಬೇಸರದಿಂದ ಬಿಟ್ಟಿದ್ದಲ್ಲ, ಅದರ ಏನು ಕೊರತೆಯನ್ನು, ಅದರ ದೋಷವನ್ನು ನೋಡಿಕೊಂಡು ಅದು ಶಾಶ್ವತವಾದ ಸುಖವನ್ನು ಕೊಡಲಾರದು ಅಂತ ಅವುಗಳನ್ನ ತಿರಸ್ಕರಿಸ್ತಾರೆ. ಅದಕ್ಕೆ ಒಂದು ಬಲ ಬೇಕು, ಅದಕ್ಕೆ ಒಂದು ದೃಢವಾದ ವಿವೇಕ ಬೇಕು, ಗುರುಶಾಸ್ತ್ರೋಪದೇಶದ ಅನುಗ್ರಹ ಬೇಕು. ಇಲ್ಲದಿದ್ರೆ ಅಷ್ಟು ಸುಲಭವಾಗಿ ಈ ಮಾಯೆಯ ಪ್ರಪಂಚದಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಶ್ವರನನ್ನ ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ಅಂತಃಕರಣ ಶುದ್ಧಿಗಾಗಿ ಸಾಧನೆಯನ್ನು ಮಾಡಬೇಕು. ಯಾಕಂದ್ರೆ ವೈರಾಗ್ಯ ಎನ್ನುವುದು ಅತ್ಯಮೂಲ್ಯವಾದ ಬೆಲೆ ಬಾಳುವ ವಸ್ತು. ಅದು ಒಂದು ಜನ್ಮದಲ್ಲಿ ಸಂಪಾದಿಸ್ಲಿಕ್ಕೆ ಸಾಧ್ಯ ಇದೆ ಅಂತನೂ ಹೇಳಲಿಕ್ಕಾಗಲ್ಲ. ಜನ್ಮ ಜನ್ಮಾಂತರಗಳ ಸಂಪಾದನೆ ಏನಾದ್ರೂ ಇದ್ರೆ, ಬುದ್ಧಿ ಏನಾದ್ರೂ ಇದ್ರೆ, ಅದೇ ಪ್ರಪಂಚದ ವಿಷಯ ವಸ್ತುಗಳಲ್ಲಿ ಸುಖವಿಲ್ಲ, ಆತ್ಮನಲ್ಲಿಯೇ ಸುಖ ಇದೆ ಎನ್ನುವಂತಹ ತಿಳುವಳಿಕೆಯೇ ದೊಡ್ಡ ಸ್ವತ್ತು, ದೊಡ್ಡ ಸಂಪತ್ತು. ಅಂತಹ ವ್ಯಕ್ತಿಯ ಮುಖದಲ್ಲಿ ಬೇಸರ ಇರುವುದಿಲ್ಲ. ಅಂತಹ ವಿರಕ್ತನಲ್ಲಿ ಜಿಗುಪ್ಸೆ. ಈಗ ವಸ್ತುಗಳು ಸಿಗದೇ ಇದ್ದಾಗ ನಾವು ಅವುಗಳ ಬಗ್ಗೆ ಒಂದು ತಿರಸ್ಕಾರ ಭಾವವನ್ನ, ಉದಾಸೀನ ಭಾವವನ್ನು ಹೊಂದಿದಾಗ, ಮನಸ್ಸಲ್ಲಿ ಬಯಕೆಗಳು ತುಂಬಿಕೊಂಡಾಗ ಒಂದು ರೀತಿಯ ಬೇಸರ ಅನ್ನುವಂಥದ್ದು ಅವನನ್ನು ಕಾಡುತ್ತೆ.
ಅಥವಾ ಸಂದರ್ಭ ಬಂದಾಗ ವಿಷಯ ಭೋಗಗಳು ಉಪಲಬ್ಧವಾದಾಗ ಅವನು ಅದ್ರ ಹಿಂದೆ ಓಡಿ ಹೋಗ್ತಾನೆ. ಆದರೆ ವಿವೇಕಿಯಾದ ಪುರುಷ ಹಾಗಲ್ಲ. ಅವನ ಮುಂದೆ ವಿಷಯ ಭೋಗ ವಸ್ತುಗಳನ್ನು ಸುರಿದರೂ ಕೂಡ ಅವುಗಳ ಬಗ್ಗೆ ಕಿಂಚಿತ್ತೂ ಆಸಕ್ತನಾಗಿರುವುದಿಲ್ಲ. ಯಾಕೆ? ಬುದ್ಧಿಯಲ್ಲಿ ದೃಢವಾದ ವಿವೇಕ ಇದೆ ಅವನಿಗೆ. ಇವು ಒಂದಿನಿತೂ ಕೂಡ ಸುಖವನ್ನು ಕೊಡೋಲ್ಲ. ಇವುಗಳಿಂದ ಬರುವ ಸುಖವು ಆತ್ಮನಿಂದ ಪ್ರತಿಫಲಿತವಾದ ಸುಖವೇ. ನೋಡಿ ಎಂಥ ವಿವೇಕ ಅದು. ವಿಷಯ ಭೋಗಗಳಿಂದ ಸುಖವನ್ನು ಅನುಭವಿಸುತ್ತಾ ಇರುವಾಗಲೂ ಕೂಡ ಒಬ್ಬ ವಿವೇಕಿ ಯೋಚನೆ ಮಾಡೋದು ಹೇಗೆ? ಇದು ವಿಷಯಗಳಿಂದ ಬಂದಿದ್ದಲ್ಲ, ಇದು ಆತ್ಮನಿಂದ ಬಂದಿದ್ದು. ಇಷ್ಟು ಸ್ಪಷ್ಟವಾದಂತಹ ವಿವೇಕ ಇದ್ದವನಿಗೆ ವೈರಾಗ್ಯ ಅನ್ನೋದು ಕಸ್ಯ ಸುಖಂ ನ ಕರೋತಿ ವಿರಾಗ. ಎಷ್ಟು ಚಂದದಲ್ಲಿ ಶಂಕರರು ಭಜಗೋವಿಂದದಲ್ಲಿ ಹೇಳ್ತಾರೆ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲಮಜಿನಂ ವಾಸ ಕಸ್ಯ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಪರಿಗ್ರಹ ಭೋಗತ್ಯಾಗ ಅಂಥವನು ಸುಖಿಯಾಗಿ ಇರ್ತಾನೆ ಅಂತ. ಅದಕ್ಕೆ ಕಾರಣ ಇಷ್ಟೇ, ಸ್ವತಂತ್ರವಾದ ಆಂತರಿಕ ಬಾಹುಳ್ಯವಾದ ಸುಖ ಅದು. ವಿಷಯ ಸುಖಗಳಿಂದ ಎಷ್ಟೋ ಪಟ್ಟು ಹೆಚ್ಚಿನದು. ಹಾಗಿರುವುದನ್ನು ಪಡಿತಾನೆ ಎಂಬುದಾಗಿ ಶ್ರುತಿ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ಪರಾಚಃ ಕಾಮಾನ್ ಅನುಯಂತಿ ಬಾಲಾಹ. ವಿಷಯ ವಸ್ತುಗಳ ಹಿಂದೆ ಓಡುವವರು ಬಾಲರು. ಅವರಿಗೆ ಏನಾಗತ್ತೆ ಗತಿ? ತೇ ವಿತತಸ್ಯ ಮೃತ್ಯೋಹ ಪಾಶಂ ಯಂತಿ. ಎಲ್ಲೆಲ್ಲೂ ಹರಡಿರುವ ಮೃತ್ಯುವಿನ ಪಾಶವನ್ನ ಹೊಂದುತ್ತಾರೆ, ಅದರಲ್ಲಿ ಸಿಕ್ಕಾಕೊಂಡು ಬೀಳ್ತಾರೆ ಅಂತ. ವಿಷಯ ವಸ್ತುಗಳು ಎಲ್ಲೆಲ್ಲೂ ಹರಡಿಕೊಂಡಿವೆ. ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕವಾದಂತಹ ವಿಷಯ ಪ್ರಪಂಚ ಇಹದಲ್ಲಿಯೂ ಪರದಲ್ಲಿಯೂ ಎಲ್ಲೆಲ್ಲಿಯೂ ಹರಡಿಕೊಂಡಿದೆ. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಮಾಯೆ ಎಂಬುದಾಗಿ ಹೇಳ್ತಾರೆ. ಆ ಮಾಯೆಯ ಬಲೆಯಲ್ಲಿ ಈ ವ್ಯಕ್ತಿ ಸಿಕ್ಕಿ ಹಾಕಿಕೊಳ್ತಾನೆ. ಪಾಶ ಅಂದ್ರೆ ಹಗ್ಗ. ಎಲ್ಲೆಲ್ಲೂ ಹರಡಿರುವ ಮಾಯೆಯ ಹಗ್ಗದಲ್ಲಿ ವಿತತಸ್ಯ, ತನ್ನ ಧಾತುವಿಗೆ ವಿಸ್ತಾರೆ ಅಂತ ಅರ್ಥ. ಎಲ್ಲೆಲ್ಲೂ ಹರಡಿಕೊಂಡಿದೆ, ತುಂಬಿಕೊಂಡಿದೆ. ಯಾವ ಪಾಶ ಅದು? ಮೃತ್ಯೋಹ ಪಾಶಂ, ಮೃತ್ಯುವಿನ ಪಾಶ. ನಾವು ಹೇಳ್ತೇವಲ್ಲ, ಮೃತ್ಯುವಿನ ಪಾಶ ಪಾಶ ಹಿಡ್ಕೊಂಡು ಮೃತ್ಯು ದೇವತೆ ಸಾಯುವ ಕೊನೆ ಕಾಲಕ್ಕೆ ಬರ್ತಾನೆ ಅಂತ. ಸಾಯುವ ಕೊನೆಯ ಕ್ಷಣದಲ್ಲಿ ಮೃತ್ಯು ಬಂದು ಪಾಶ ಹಾಕಿ ಎಳಿತಾನೆ ಜೀವನನ್ನ ಅಂತ. ಅದೆಲ್ಲ ಒಂದು ಕಲ್ಪನೆಯನ್ನ ಕೊಡೋದಕ್ಕೆ ನಮಗೆ ಹೇಳಿತು. ಆದರೆ ಉಪನಿಷತ್ತಿನ ಪ್ರಕಾರ ಮೃತ್ಯುವಿನ ಪಾಶ ಎನ್ನುವುದು ಆತ್ಮನ್ನ ಮರೆತಾಗ್ಲೇ ಆಗೋಯ್ತದು. ಮೃತ್ಯುವಶರಾಗಿ ಬಿಟ್ಟೆವು ನಾವು. ವಿಷಯ ಭೋಗಗಳಲ್ಲಿ ಸತ್ಯತ್ವ ಬುದ್ಧಿ, ಶೋಭನಾಧ್ಯಾಸ ಅಂತ ಕರಿತೇವಲ್ಲ, ಅದು ಯಾವಾಗ ಉಂಟಾಯಿತು? ಮೃತ್ಯುವಿನ ಕುಣಿಕೆ ನಮ್ಮ ಕುತ್ತಿಗೆಗೆ ಬಿತ್ತು ಅಂತ ಉಪನಿಷತ್ತಿನ ಭಾಷೆಯಲ್ಲಿ ಹೇಳೋದ. ಅಂದ್ರೆ ಅವನು ಸ್ವಸ್ವರೂಪವನ್ನ ಮರೆತು ಬದುಕ್ತಾನೆ. ಸ್ವಸ್ವರೂಪವನ್ನ ಮರೆತು ಬದುಕುವುದೇ ಒಂದು ರೀತಿಯ ಸಾವು. ನಾನಲ್ಲದ ನಾನುಗಳಲ್ಲಿ ಅಭಿಮಾನವನ್ನು ಪಟ್ಟುಕೊಂಡು ಅದನ್ನು ಸತ್ಯ ಅಂತ ಭಾವಿಸಿಕೊಂಡು ಜೀವನವನ್ನು ನಡೆಸುವುದು ಒಂದು ರೀತಿ ಸಾವೇ. ಈಗ ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ವೇಷವನ್ನು ಹಾಕಿದ್ದ, ಒಂದು ಪಾತ್ರವನ್ನು ಕೊಟ್ಟಿದ್ದ. ಆ ವೇಷವಾಗಲಿ ಪಾತ್ರವಾಗಲಿ ಆಗಂತುಕವಾದದ್ದು. ಒಳಗಿರುವ ಪಾತ್ರಧಾರಿ ಯಾವನಿದ್ದಾನೋ ಅವನು ವ್ಯಾವಹಾರಿಕ ಘಟ್ಟದಲ್ಲಿ ಸತ್ಯವಾದವನು. ಒಳಗಿರುವ ಪಾತ್ರಧಾರಿ ಒಂದೊಮ್ಮೆ ತನ್ನನ್ನು ಮರೆತು ವೇಷಭೂಷಣಗಳಿಂದ ಒಡಗೂಡಿದ ಈ ಪಾತ್ರವೇ ತಾನು ಅಂತ ಭಾವಿಸಿಕೊಂಡರೆ, ನೇಪಥ್ಯಕ್ಕೆ ಬಂದ ಮೇಲೂ ಕೂಡ, ಗ್ರೀನ್ ರೂಮಿಗೆ ಬಂದ ಮೇಲೂ ಕೂಡ ತಾನು ಭಿಕ್ಷುಕನೋ ಅಥವಾ ರಾಜನೋ ಅಥವಾ ಇನ್ನೇನೋ ಪಾತ್ರವನ್ನು, ಸ್ತ್ರೀ ಪಾತ್ರವನ್ನು ಮಾಡಿದ್ರೆ ಸ್ತ್ರೀಯೋ ಅಂತ ಅವನು ಭಾವಿಸಿಕೊಂಡು ಅದೇ ಸೀರೆಯನ್ನು ಉಟ್ಟುಕೊಂಡು ಊರಲ್ಲೆಲ್ಲ ಓಡಾಡಿದ್ರೆ ಇದೊಂದು ರೀತಿ ಮೃತ್ಯು. ಯಾಕೆ? ಅವನು ನಿಜವಾಗಿ ಯಾರಾಗಿದ್ದಾನೋ ಅದನ್ನ ಮರೆತು ಇನ್ನೇನನ್ನೋ ತಪ್ಪು ಜ್ಞಾನವನ್ನ ತಾನು ಅಂತ ಅಂದುಕೊಂಡು ಓಡಾಡ್ತಾ ಇದ್ದಾನೆ. ನಾವು ಮಾಡ್ತಾ ಇರುವುದು ಹಾಗೇ ಎಂಬುದಾಗಿ ಶ್ರುತಿ ಹೇಳುತ್ತೆ. ನಿಜವಾಗಿ ಸರ್ವವ್ಯಾಪಕವಾದ, ನಿತ್ಯ ಶುದ್ಧವಾದ, ಬುದ್ಧವಾದ, ಮುಕ್ತವಾದ, ಬ್ರಹ್ಮಸ್ವರೂಪವಾದ ಆತ್ಮನನ್ನ ಮರೆತು
ಶರೀರ ಮನಸ್ಸು ಬುದ್ಧಿಗಳ ಅಭಿಮಾನದಿಂದ ಒಡಗೂಡಿ ವಿಷಯ ಪ್ರಪಂಚದಲ್ಲಿ ನಾವು ರಮಿಸುತ್ತಾ ಅದೇ ನಿಜವಾದ ಸುಖ, ಅದನ್ನು ಪಡೆಯುವುದಕ್ಕಾಗಿ ನಾನು ಹುಟ್ಟಿದ್ದು ಎಂಬುದಾಗಿ ಏನು ಭ್ರಮಿಸಿಕೊಂಡು ಪ್ರಪಂಚದಲ್ಲಿ ನಾವು ತೊಡಗಿಸಿಕೊಳ್ತೇವೆ ನಮ್ಮನ್ನು, ಅದು ಮೃತ್ಯುವಿನ ಪಾಶದಲ್ಲಿ ಬಿದ್ದ ಹಾಗೆ. ಪ್ರತಿದಿನವೂ ಸಾಯ್ತಾ ಇದ್ದೇವೆ ಅಂತ ಅರ್ಥ. ಅದನ್ನು ಹೇಳ್ತಾರಲ್ಲ, ಒಂದು ಮಂಗನನ್ನ ಹಿಡಿಯುವವನು ಒಂದು ಉಪಾಯ ಮಾಡ್ತಾನಂತೆ. ಕೋತಿಯನ್ನ ಹಿಡಿಬೇಕಾದ್ರೆ ಅದು ಚಂಚಲ, ಅಷ್ಟು ಸುಲಭವಾಗಿ ಸಿಗೋಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಒಂದು ಮಡಿಕೆಯನ್ನ, ಅಗಲವಾದ ಮಡಿಕೆಯನ್ನ ಬಾಯಿ ಚಿಕ್ಕದಾಗಿ ಮಾಡಿರ್ತಾನೆ. ಆ ಮಡಿಕೆಯ ಕಂಠ ಚಿಕ್ಕದು, ಹೊಟ್ಟೆಯ ಭಾಗ ದೊಡ್ಡದಿರ್ತದೆ. ಅದರ ಒಳಗಡೆಗೆ ಒಂದಿಷ್ಟು ಕಡಲೆ ಬೀಜಗಳನ್ನ ಹಾಕ್ತಾನೆ. ಈ ಮಂಗ ಬಂದಿದ್ದು ಏನ್ ಮಾಡುತ್ತೆ, ಕಡಲೆ ಬೀಜವನ್ನು ತೆಗೆದುಕೊಳ್ಬೇಕು ಅಂತ ಕೈ ಒಳಗೆ ಹಾಕುತ್ತೆ, ಮುಷ್ಟಿ ಕಟ್ಟುತ್ತೆ. ಆ ಮುಷ್ಟಿ ಕಟ್ಟಿ ಹೊರಗಡೆ ತೆಗೆಯುವಾಗ ಅದಕ್ಕೆ ಬರಲ್ಲ ಕೈ, ಯಾಕೆ, ಅದ್ರ ಕಂಠ ಚಿಕ್ಕದಾಗಿದೆ. ಆ ಮಡಿಕೆಯ ಕಂಠ, ಕುತ್ತಿಗೆ ಭಾಗ ಚಿಕ್ಕದಿರೋದ್ರಿಂದ ಮುಷ್ಟಿ ಸಹಿತ ಹೊರಗೆ ಬರಲ್ಲ. ಮುಷ್ಟಿ ಬಿಟ್ಟರೆ ಕೈಯನ್ನು ಹೊರಗೆ ತೆಗಿಬಹುದು, ಆದರೆ ಮಂಗನಿಗೆ ನೆಲಗಡಲೇಬೇಕು. ಅದಕ್ಕೆ ಕೈಯನ್ನ ನೆಲಗಡಲೆ ಸಮೇತವಾಗಿ ಹೊರಗೆ ತೆಗೆಯುವ ಪ್ರಯತ್ನ ಮಾಡ್ತಾ ಇರುತ್ತೆ, ಅದರಲ್ಲೇ ಅದು ತೊಡಗಿಸಿಕೊಂಡಿರುತ್ತೆ. ಅಷ್ಟೊತ್ತಿಗೆ ಆ ಕೋತಿ ಹಿಡಿಯುವವನು ಬಂದು ಅದನ್ನು ಹಿಡ್ಕೊಂಡು ಹೋಗ್ತಾನೆ, ಅದಕ್ಕೆ ಹಗ್ಗ ಹಾಕ್ತಾನೆ. ಈ ಕಥೆ ಹೇಗೋ ನಮ್ಮ ಕಥೆಯೂ ಹಾಗೆ. ಪ್ರಪಂಚದಲ್ಲಿಯೇ ಹುಟ್ಟಿನಿಂದ ಸಾಯುವ ತನಕ ಬದುಕನ್ನ ನಡೆಸ್ತಾ ನಡೆಸ್ತಾ ಮೃತ್ಯುವಿನ ಪಾಶಕ್ಕೆ ನಾವು ಬಿದ್ದದ್ದು ನಮಗೆ ಕಾಣಿಸೋದೇ ಇಲ್ಲ. ಇದನ್ನು ಬೇರೆ ಯಾರು ಹೇಳುವುದೂ ಇಲ್ಲ. ಅದಕ್ಕೆ ಹೇಳೋದಕ್ಕೆ ಶ್ರುತಿಯೇ ಬರಬೇಕು, ಜ್ಞಾನಿಗಳೇ ಬರಬೇಕು. ಆದ್ದರಿಂದ ತೇ ವಿತತಸ್ಯ ಪಾಶಂ ಯಂತಿ. ಶಂಕರರು ಈ ಸಂದರ್ಭದಲ್ಲಿ ಬಹಳ ಚಂದದಲ್ಲಿ ಭಾಷ್ಯವನ್ನು ಬರೀತಾರೆ. ಏನ್ ಹೇಳ್ತಾರೆ, ಬಾಲಾಹ ಅಂದಾಗ ಅಲ್ಪ ಪ್ರಜ್ಞಾ ತೇನ ಕಾರಣೇನ ಮೃತ್ಯೋಹೋ ಅವಿದ್ಯಾ ಕಾಮಕರ್ಮ ಸಮುದಾಯಸ್ಯ ಅಂತ ಹೇಳ್ತಾರೆ. ಇಲ್ಲಿ ಮೃತ್ಯು ಎನ್ನುವ ಶಬ್ದಕ್ಕೆ ಸಾವು ಅಂತ ಅರ್ಥ ಮಾಡಿಲ್ಲ ಶಂಕರ್. ಅವಿದ್ಯಾ ಕಾಮಕರ್ಮ ಸಮುದಾಯ ಅಂತ ಹೇಳ್ತಾರೆ. ಅವಿದ್ಯೆ ಅಂದ್ರೆ ನಾನ್ಯಾರು ಅಂತ ಗೊತ್ತಿಲ್ಲದೆ ಇರೋದು, ಅದರಿಂದ ಬಯಕೆಗಳು ಹುಟ್ಟತ್ತೆ, ಬಯಕೆಯಿಂದಾಗಿ ನಾವು ಕರ್ಮವನ್ನು ಮಾಡ್ತೇವೆ. ಇದಕ್ಕೆ ಸಂಸಾರ ಎಂಬುದಾಗಿ ಕರೀತಾರೆ. ಈ ಸಂಸಾರವೇ ಮೃತ್ಯು. ಆದ್ರಿಂದ ನಾವು ನಮ್ಮನ್ನ ಮರೆತು ಇನ್ಯಾರೋ ಆಗಿ ಭಾವಿಸಿಕೊಂಡು ವಿಷಯ ಸುಖಗಳನ್ನು ಅರಿಸುತ್ತಾ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿರುವುದೇ ಮೃತ್ಯು. ಯಂತಿ ಅಂದ್ರೆ ಗಚ್ಚಂತಿ, ವಿತತಸ್ಯ ಅಂದ್ರೆ ವಿಸ್ತೀರ್ಣಸ್ಯ, ಸರ್ವತೋ ವ್ಯಾಪ್ತಸ್ಯ, ಅದು ಅಲ್ಲಿ ಇಲ್ಲಿ ಅಲ್ಲ, ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿದೆ. ಪಾಶಂ ಅಂತ ಶಬ್ದಕ್ಕೆ ಅರ್ಥ ಏನು, ಪಾಶ್ಯತೆ ಬದ್ಧತೆ ಏನ ತಂ ಪಾಶ. ಯಾವುದರಿಂದ ನಾವು ಬಂಧಿಸಲ್ಪಡ್ತೇವೋ ಅದಕ್ಕೆ ಪಾಶ, ಹಗ್ಗ. ಸಾಮಾನ್ಯವಾಗಿ ಪಶುಗಳನ್ನ ಬಂಧಿಸುವುದಕ್ಕೆ ಏನು ಬಳಸ್ತಾರೋ ಅದು ಪಾಶ. ಆದ್ದರಿಂದ ಪಶುಪತಿ, ಪರಮಾತ್ಮ ಪಶುಪತಿ. ನಾವೆಲ್ಲ ಒಂದು ರೀತಿ ಪಶುಗಳಿದ್ದಾರೆ. ಅವನ ಮಾಯಾಪಾಶದಿಂದ ನಮ್ಮನ್ನ ಬಂಧಿಸಿ ಬಿಟ್ಟಿದ್ದಾನೆ. ಆದ್ರಿಂದ ಆ ಮೃತ್ಯುವಿನ ಪಾಶ ಅಂದ್ರೆ ಮೃತ್ಯುವಿನ ಹಗ್ಗದಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ದೇಹೇಂದ್ರಿಯ ಸಂಯೋಗ ವಿಯೋಗ ಲಕ್ಷಣಂ. ಪಾಶ ಎನ್ನುವ ಶಬ್ದಕ್ಕೆ ತಾತ್ಪರ್ಯ ಏನಿಲ್ಲಿ, ದೇಹೇಂದ್ರಿಯಾದಿ ಸಂಯೋಗ ವಿಯೋಗ ಲಕ್ಷಣ. ಹುಟ್ಟು ಮತ್ತು ಸಾವು ಅಂತ. ದೇಹ ಇಂದ್ರಿಯ ಜೊತೆಗೆ ಸಂಯೋಗ ಆಗುವುದು ಹುಟ್ಟು, ವಿಯೋಗ ಆಗುವುದು ಸಾವು. ಈ ಹುಟ್ಟು ಸಾವಿನ ಚಕ್ರವೇ ಪಾಶ. ಅದನ್ನ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಈ ರೀತಿಯಾದ ಪಾಶದಲ್ಲಿ ಬಂಧಿಸಲ್ಪಟ್ಟಿದ್ದೇವೆ. ಅನವರತಂ ಜನ್ಮ ಮರಣ ಜರಾ ರೋಗಾದಿ ಅನೇಕಾನರ್ಥ ವ್ರಾತಂ ಪ್ರತಿಪದ್ಯಂತೆ ಇತ್ಯರ್ಥ. ಅನವರತಂ ಯಾವಾಗಲೂ ಜನ್ಮ ಮರಣ, ಹುಟ್ಟು ಸಾವು, ಜರಾ ರೋಗ, ವೃದ್ಧಾಪ್ಯ ರೋಗ, ಈ ಮುಂತಾದ ಅನೇಕ ಅನರ್ಥ ವ್ರಾತಂ. ವ್ರಾತ ಅಂದ್ರೆ ಗುಂಪು, ಅನರ್ಥಗಳ ಗುಂಪನ್ನು ಪ್ರತಿಪದ್ಯಂತೆ ಹೊಂದುತ್ತೇವೆ. ಇದೇ ಮೃತ್ಯುವಿನ ಪಾಶ. ಅನರ್ಥಗಳ ಮಧ್ಯದಲ್ಲಿ ಒಂದಾದ್ಮೇಲೆ ಒಂದು, ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು ಬೇಕೇನು ತಬೊಬ್ಬಿಡುವಲಿಹ ಘಟವನಿದನು.
ಏಕೆಂದು ರಚಿಸಿದನ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗಲು ಮಂಕುತಿಮ್ಮ. ಈ ಬದುಕನ್ನ ಮೃತ್ಯು ಪಾಶ ಎಂಬುದಾಗಿ ಕರೆದಿದ್ದಾರೆ. ಆದ್ರೆ ಕೆಲವರು ಇರ್ತಾರಂತೆ, ಅಥ ಧೀರ ಅಮೃತತ್ವಂ ಭಜಂತೆ, ಅವರಿಗೆ ಧೀರರು ಅಂತ ಹೇಳ್ತಾರೆ. ಹಿಂದಿನ ಮಂತ್ರದಲ್ಲಿ ಏನ್ ಹೇಳಿತ್ತು? ಯಾವಾತನೋ ಅಂತರ್ಮುಖವಾಗಿ ಪ್ರತ್ಯಕ್ ಪ್ರವಣತೆಯಿಂದ ಆತ್ಮನನ್ನ ಅರಸುತ್ತಾನೋ ಅವನು ಧೀರ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ, ಯಾವನೋ ಒಬ್ಬ ಧೀರನು ಪ್ರತ್ಯಗಾತ್ಮನನ್ನು ನೋಡ್ತಾನೆ ಅಂತ. ಇಲ್ಲಿ ಧೀರ ಪುರುಷ ಎಂಬ ಅರ್ಥಕ್ಕೆ ಏನ್ ಕೊಟ್ಟಿದ್ದಾರೆ? ಅವನು ಅಮೃತತ್ವಂ ಭಜಂತೆ. ಪ್ರತ್ಯಗಾತ್ಮನನ್ನು ನೋಡುವುದು ಅಂದ್ರೂ ಒಂದೇ, ಅಮೃತತ್ವವನ್ನ ಅವನು ಸೇವಿಸ್ತಾನೆ ಅಂದ್ರೂ ಒಂದೇ. ಅದನ್ನು ಶಂಕರರು ಹೇಳ್ತಾರೆ, ಅಥ ಯತ ಏವಂ ಅಥ, ಹೀಗೆಂಬುದಾಗಿದೆಯಲ್ಲ, ಆ ಕಾರಣದಿಂದ ಅಂದ್ರೆ ವಿಷಯ ಸುಖಗಳಲ್ಲಿ ದೋಷವನ್ನ ಕಂಡುಕೊಂಡು ಧೀರರು ವಿವೇಕಿಗಳು ಪ್ರತ್ಯಗಾತ್ಮ ಸ್ವರೂಪ ಅವಸ್ಥಾನ ಲಕ್ಷಣಂ ಅಮೃತತ್ವಂ ಧ್ರುವಂ ವಿದಿತ್ವ. ಇಲ್ಲಿ ಅಮೃತತ್ವ ಎನ್ನುವ ಶಬ್ದಕ್ಕೆ ಇಷ್ಟು ಚಂದ ಅರ್ಥ ಮಾಡ್ತಾರೆ. ಪ್ರತ್ಯಗಾತ್ಮ ಸ್ವರೂಪ ಅವಸ್ಥಾನ ಲಕ್ಷಣಂ. ಅಮೃತತ್ವ ಅಂದ್ರೆ ಮೋಕ್ಷ ಅಂತ ಅರ್ಥ. ಮೃತತ್ವ ಅಂದ್ರೆ ಸಾವು, ಹುಟ್ಟು ಸಾವು. ಅಮೃತತ್ವ ಅಂದ್ರೆ ಹುಟ್ಟು ಸಾವು ಇಲ್ಲದ ಸ್ಥಿತಿ. ಅದು ಯಾವುದದು? ಯಾವುದೋ ಲೋಕ ಅಲ್ಲ. ಪ್ರತ್ಯಗಾತ್ಮ ಸ್ವರೂಪ ಅವಸ್ಥಾನ ಲಕ್ಷಣ. ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು. ಅವಸ್ಥಾನ ಅಂದ್ರೆ ನಿಲ್ಲುವುದು ಅಂತ ಅರ್ಥ. ತಮ್ಮ ಸ್ವಸ್ವರೂಪದಲ್ಲಿ ನೆಲೆಗೊಳ್ಳುವ ಲಕ್ಷಣ ರೂಪವಾದ ಅಮೃತತ್ವವನ್ನ ಭಜಿಸುತ್ತಾರೆ. ಅಮೃತತ್ವಂ ವಿದಿತ್ವ, ತಿಳಿದುಕೊಂಡು. ಹಾಗಾದ್ರೆ ದೇವಾದಿ ಸ್ಥಾನವನ್ನು ಪಡೆದುಕೊಳ್ಳೋದು ಅಮೃತತ್ವ ಅಲ್ಲವೇ? ಅಲ್ಲ. ಜಗತ್ನಲ್ಲಿ ಆತ್ಮಸ್ವರೂಪದಲ್ಲಿ ನೆಲೆಗೊಳ್ಳುವುದಕ್ಕೆ ಹೊರತಾಗಿ ಬೇರೆ ಯಾವುದೂ ಕೂಡ ಶಾಶ್ವತವಾದ ಅಮೃತತ್ವ ಅಲ್ಲ. ಅಲ್ಲಿ ವಿಶೇಷಣ ಧ್ರುವಂ ಅಮೃತತ್ವಂ ಅಂತ. ಶಾಶ್ವತವಾದ ಅಮೃತತ್ವ. ಅಶಾಶ್ವತವಾದಂತಹ ಅಮೃತತ್ವ ಇದೆ. ಎಲ್ಲಿ? ಬ್ರಹ್ಮಲೋಕದವರೆಗೂ ಇದೆ. ಸ್ವರ್ಗಾದಿ ಬ್ರಹ್ಮಲೋಕ ಪರ್ಯಂತವೂ ಕೂಡ ಒಂದು ರೀತಿ ರಿಲೇಟಿವ್ ಅಮೃತತ್ವ ಅಂತ ಕರೀಬಹುದು ಅದನ್ನ. ಆದರೆ ಶಾಶ್ವತವಾದದ್ದಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋರ್ಜುನ. ಜೀವನದಲ್ಲಿ ಏನೇ ಯಶಸ್ಸನ್ನು ಪಡೆದರೂ ಕೂಡ ಲೌಕಿಕವಾಗಿ ಪಾರಲೌಕಿಕವಾಗಿ ಅದು ಒಂದು ದಿವಸ ನಾಶ ಆಗತ್ತೆ. ಒಂದು ದಿವಸ ಅದು ಹೋಗಲೇಬೇಕು. ಚತುರ್ಮುಖ ಬ್ರಹ್ಮನ ಪದವಿ 100 ಕಲ್ಪಕಾಲ, 2000 ಚತುರ್ಯುಗಗಳ ಪರ್ಯಂತ. ಆದ್ದರಿಂದ ಅವನ ಅಷ್ಟು ದೀರ್ಘವಾದ ಕಾಲವೇ ಅಧ್ರುವವಾದ ಮೇಲೆ ನಾವು ಪಡೆದುಕೊಳ್ಳುವುದನ್ನ ಅಧಿಕಾರ, ಪದವಿ, ಪ್ರತಿಷ್ಠೆ, ಕೀರ್ತಿ, ಸ್ಥಾನಮಾನ ಇದೆಲ್ಲ ಅತ್ಯಂತ ಕ್ಷಣಿಕವಾದದ್ದು. ಆದ್ದರಿಂದ ದೇವಾದಿ ಅಮೃತತ್ವಂ ಹಿ ಅಧ್ರುವಂ. ದೇವತೆಗಳ ಅಮೃತತ್ವ ಅನ್ನುವುದು ಕೂಡ ಅಶಾಶ್ವತವಾದದ್ದು. ಇದಂತೂ ಪ್ರತ್ಯಗಾತ್ಮ ಸ್ವರೂಪ ಅವಸ್ಥಾನ ಲಕ್ಷಣಂ ನ ಕರ್ಮಣ ವರ್ಧತೆ ನೋಕನೀಯಾನ್ ಇತಿ ಶ್ರುತೇ ಧ್ರುವಂ. ಈ ಪ್ರತ್ಯಗಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವ ರೂಪವಾಗಿರುವಂತಹ ಈ ಅಮೃತತ್ವ ಇದೆಯಲ್ಲ, ಆತ್ಮಸ್ವರೂಪವನ್ನ ಕಂಡುಕೊಳ್ಳುವ ಅಮೃತತ್ವ, ಇದು ಕರ್ಮದಿಂದ ವರ್ಧಿಸುವುದಿಲ್ಲ, ನ ಕನಿಯಾನ್ ಕ್ಷಯಿಸುವುದಿಲ್ಲ. ಬೃಹದಾರಣ್ಯಕ ಶ್ರುತಿಯ ಮಾತು. ಇದು ಕರ್ಮದಿಂದ ಉಂಟಾದದ್ದಲ್ಲ, ಸಹಜವಾಗಿ ಇರುವಂಥದ್ದು. ಅವೆಲ್ಲವೂ ಕರ್ಮದಿಂದ ಪಡೆದಂಥದ್ದು. ಅದೇ ದೋಷ. ಯಾವುದು ಕರ್ಮದಿಂದ ಕಾಲದಿಂದ ಉಂಟಾಗಿದೆಯೋ ಕರ್ಮದಲ್ಲಿ ಕಾಲದಲ್ಲಿ ನಷ್ಟವಾಗ್ತದೆ. ದೇವತಾದಿ ಲೋಕದಲ್ಲಿಯೂ ಕೂಡ ಒಂದು ಕಾಲ ಪರಿಚ್ಛೇದ ಇದೆ. ಪುಣ್ಯದ ಲಿಮಿಟೇಷನ್ಸ್ ಇದೆ. ಎಷ್ಟು ಪುಣ್ಯ ಮನುಷ್ಯ ಮಾಡಬಹುದು ಅಷ್ಟು ಕಾಲ ಸುಖವನ್ನು ಅನುಭವಿಸ್ತಾನೆ. ಅದು ಖರ್ಚಾದ ಮೇಲೆ ಅದು ನಾಶ ಆಗ್ತದೆ. ಯಾಕೆ? ಕರ್ಮದಿಂದ ಉಂಟಾದದ್ದು. ಅದಕ್ಕೆ ಇತಿಮಿತಿ ಇದೆ. ಆದ್ರೆ ಈ ಆತ್ಮ ಅನ್ನುವಂಥದ್ದು ಅದು ಕರ್ಮದಿಂದ ಉಂಟಾದದ್ದಲ್ಲ. ನ ಕರ್ಮಣ ನ ಪ್ರಜಯ ನ ಧನೇನ. ಅದು ಸಹಜವಾಗಿ ಇರುವಂಥದ್ದು. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ವಿಕಾರವೂ ಇಲ್ಲ, ಲಿಮಿಟೇಷನ್ನೂ ಇಲ್ಲ. ಹಾಗಿರುವುದರಿಂದ ಅದು ಧ್ರುವ, ಅದು ಶಾಶ್ವತ.
ತದೇವಂ ಭೂತಂ ಕೂಟಸ್ಥಂ ಅವಿಚಾಲ್ಯಂ ಅಮೃತತ್ವಂ ವಿದಿತ್ವಾ ಅಧ್ರುವೇಷು ಸರ್ವಪದಾರ್ಥೇಷು ಅನಿತ್ಯೇಷು ನಿರ್ಧಾರ್ಯ ಬ್ರಾಹ್ಮಣ ಇಹ ಸಂಸಾರೆ ಅನರ್ಥಪ್ರಾಯೇಣ ಪ್ರಾರ್ಥಯಂತೆ ಕೆಂಚಿದಪಿ. ಈ ರೀತಿಯಾಗಿ ಇರತಕ್ಕಂತಹ ಕೂಟಸ್ಥ, ಒಂದೇ ತೆರನಾಗಿರತಕ್ಕಂತಹ, ಅವಿಚಾಲ್ಯ, ಚಲಿಸದೇ ಇರತಕ್ಕಂತಹ ಅಮೃತತ್ವವನ್ನು ತಿಳಿದುಕೊಂಡು ಅಧ್ರುವೇಷು ಸರ್ವ ಪದಾರ್ಥೇಷು ಅನಿತ್ಯೇಷು, ಅನಿತ್ಯವಾದ ಸರ್ವ ಪದಾರ್ಥಗಳಲ್ಲಿ ಶಾಶ್ವತವಾದದ್ದು ಒಂದೇ ಆತ್ಮ. ಅಂದ್ರೆ ಇಲ್ಲಿ ಅಧ್ರುವ ಎಂಬ ಶಬ್ದಕ್ಕೆ ಅರ್ಥ ಏನು? ಪ್ರಾಪಂಚಿಕ ವಿಷಯ ವಸ್ತುಗಳು, ಇಹಲೋಕದ ಮತ್ತು ಪರಲೋಕದ ಎಲ್ಲ ಭೋಗ ವಸ್ತುಗಳು ಅಧ್ರುವ, ಅಶಾಶ್ವತವಾದಂತಹ. ಅವುಗಳಲ್ಲಿ ಶಾಶ್ವತವಾದದ್ದು ಯಾವುದು ಎಂಬುದನ್ನು ತಿಳಿದುಕೊಂಡು ನ ಪ್ರಾರ್ಥಯಂತೆ. ನ ಪ್ರಾರ್ಥಯಂತೆ ಅಂದ್ರೆ ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡೋದಿಲ್ಲ ಅಂದ್ರೆ ದೇವ್ರ ಮುಂದೆ ಹೋಗಿ ಸ್ತೋತ್ರ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಪ್ರಕರ್ಷೇಣ ಅರ್ಥಯತಿ ಇತಿ ಪ್ರಾರ್ಥನೆ ಎಂಬ ಶಬ್ದಕ್ಕೆ ಅರ್ಥ ಇದೇನೆ, ಚೆನ್ನಾಗಿ ಬೇಡಿಕೊಳ್ಳೋದು ಅಂತ. ಪ್ರಕರ್ಷೇಣ ಅರ್ಥನಂ ಪ್ರಾರ್ಥನಂ, ಚೆನ್ನಾಗಿ ಬೇಡ್ಕೊಳ್ಳೋದೇ ಪ್ರಾರ್ಥನೆ. ಆದ್ರೆ ಇವನು ಚೆನ್ನಾಗಿ ಬೇಡ್ಕೊಳ್ಳಲ್ಲ ಅಂದ್ರೆ ದೇವ್ರ ಮುಂದೆ ಬೇಡ್ಕೊಳ್ಳಲ್ಲ ಅಂತ ಅರ್ಥ ಅಲ್ಲ. ದೇವ್ರ ಮುಂದೆ ಜ್ಞಾನ ಭಕ್ತಿ ವೈರಾಗ್ಯ ಬೇಡ್ಕೊಂಡ್ರೆ ತಪ್ಪಲ್ಲ. ಆದ್ರೆ ವಿಷಯ ವಸ್ತುಗಳ ಮುಂದೆ ಅಥವಾ ವಿಷಯ ವಸ್ತುಗಳಿಗಾಗಿ ಅವನು ಬೇಡಿಕೊಳ್ಳೋದಿಲ್ಲ. ಇಲ್ಲಿ ಬೇಡಿಕೊಳ್ಳೋದಿಲ್ಲ ಎಂಬ ಶಬ್ದಕ್ಕರ್ಥ ಇಚ್ಛಿಸುವುದಿಲ್ಲ, ಬಯಸುವುದಿಲ್ಲ, ಪ್ರಯತ್ನಿಸುವುದಿಲ್ಲ ಅಂತ. ಪ್ರತ್ಯಗಾತ್ಮ ದರ್ಶನ ಪ್ರತಿಕೂಲತ್ವಾತು. ಯಾಕೆ ಅವನು ಬಯಸುವುದಿಲ್ಲ? ಇದು ಪ್ರತ್ಯಗಾತ್ಮ ದರ್ಶನಕ್ಕೆ ಪ್ರತಿಕೂಲವಾಗಿರೋದ್ರಿಂದ. ಪುತ್ರ ವಿತ್ತ ಲೋಕೈಷಣಾಭ್ಯೋ ವಿತ್ತಿಷ್ಠಂತಿ ಏವ ಅಭಿಪ್ರಾಯ. 3 ಏಷಣಗಳನ್ನು ಹೇಳ್ತಾರೆ. ಅಂದ್ರೆ ಪ್ರಾಪಂಚಿಕ ಭೋಗ ಅಥವಾ ಪ್ರಾಪಂಚಿಕ ಗುರಿಯಲ್ಲಿ 3 ಮುಖ್ಯವಾದ ಗುರಿಯನ್ನ ದೃಷ್ಟಾಂತವಾಗಿ ಶಾಸ್ತ್ರ ಕೊಡುತ್ತೆ ನಮ್ಗೆ. ಪುತ್ರೈಷಣ, ವಿತ್ತೈಷಣ ಮತ್ತು ಲೋಕೈಷಣ ಅಂತ. ಸಂತಾನ ಪ್ರಾಪ್ತಿ, ವಿತ್ತೈಷಣ ಅಂದ್ರೆ ಹಣ ಮತ್ತು ಅರ್ಥಕಾಮ ಅವುಗಳ ಪ್ರಾಪ್ತಿ, ಲೋಕೈಷಣ ಅಂದ್ರೆ ಪರಲೋಕಾದಿಗಳ ಪ್ರಾಪ್ತಿ. ಈ 3 ಮುಖ್ಯ ಗುರಿಯನ್ನ ಇಟ್ಟುಕೊಂಡು ಮನುಷ್ಯ ಬದುಕನ್ನು ನಡೆಸ್ತಾನೆ. ಆದ್ರೆ ಯಾರಿಗೆ ಇವುಗಳ ಲಿಮಿಟೇಷನ್ ಗೊತ್ತಾಗಿದೆಯೋ, ಇವುಗಳ ಪರಿಮಿತಿ, ಇತಿಮಿತಿ ಗೊತ್ತಾಗಿದೆಯೋ, ಅವರು ವಿತ್ತಿಷ್ಠಂತಿ ಅಂತ, ಅವುಗಳಿಂದ ಹೊರಬರ್ತಾರೆ. ವಾಸ್ತವವಾಗಿ ಇವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅಂತ ಶ್ರುತಿಯ ಪ್ರಕಾರ. ಇಲ್ಲಿ ಸನ್ಯಾಸ ಎಂಬ ಶಬ್ದಕ್ಕರ್ಥ ತ್ಯಾಗವನ್ನ ಮಾಡ್ತಾರೆ. ಆತ್ಮದಲ್ಲಿಯೇ ಮನಸ್ಸನ್ನ ನೆಲೆ ನಿಲ್ಲುವ ರೂಪದ ಸನ್ಯಾಸವನ್ನ ಮಾಡ್ತಾರೆ. ಅರ್ಥಾತ್ ಅವುಗಳನ್ನು ಅವರು ಬಯಸುವುದಿಲ್ಲ. ಈ 2 ಒಟ್ಟಿಗೆ ಹೋಗೋಲ್ಲ. ನಾನು ಭೋಗವನ್ನು ಮತ್ತು ಮೋಕ್ಷವನ್ನು ಎರಡನ್ನೂ ಪಡೆದುಕೊಳ್ತೇನೆ ಅಂತ ಆಗಲ್ಲ. ಭೋಗದಲ್ಲಿ ಆಸಕ್ತಿಯನ್ನ ಬಿಟ್ಟವನಿಗೆ ಮಾತ್ರವೇ, ವಿರಕ್ತನಾದವನಿಗೆ ಮಾತ್ರವೇ ಅಂತರ್ಮುಖವಾಗಿರುವ ಪರಮಾತ್ಮನನ್ನ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಜೀವನಾವಶ್ಯಕತೆಗಳ ಸಂಗ್ರಹವನ್ನ ಇಲ್ಲಿ ಭೋಗ ಅಂತ ಕರೆದಿಲ್ಲ. ಇಲ್ಲಿ ಅಂದ್ರೆ ಹೊಟ್ಟೆಗೆ ಆಹಾರ ಬೇಕು, ಶರೀರಕ್ಕೆ ನಿದ್ರೆ ಬೇಕು, ಬದುಕಿಗೆ ಬೇಕಾದಂತಹ ಅವಶ್ಯಕತೆಗಳು, ಮೂಲಭೂತ ಅವಶ್ಯಕತೆ, ಅದು ಏನು ಪ್ರತ್ಯಗಾತ್ಮ ದರ್ಶನಕ್ಕೆ ಪ್ರತಿಕೂಲ ಅಲ್ಲ. ಪ್ರತ್ಯಗಾತ್ಮ ದರ್ಶನಕ್ಕೆ ಪ್ರತಿಕೂಲ ಯಾವುದು ಅಂದ್ರೆ ಪ್ರಪಂಚದಲ್ಲಿಯೇ ಸುಖ ಇದೆ, ಅದನ್ನು ಹೇರಳವಾಗಿ ಸಂಗ್ರಹಿಸ್ತೇನೆ. ಧನದ ದೃಷ್ಟಾಂತವನ್ನು ಕೊಡೋದಾದ್ರೆ, ಹಣ ಎಷ್ಟು ಬೇಕು, ಎಲ್ಲ ಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತ. ನನ್ನ ಬದುಕನ್ನು ನಡೆಸುವುದಕ್ಕೆ, ನನ್ನ ಅಧ್ಯಾತ್ಮ ಸಾಧನೆಗೆ ಮತ್ತು ನನ್ನ ಕರ್ತವ್ಯ ನಿರ್ವಹಣೆಗೆ ಇಷ್ಟು ಸಾಕಾಗ್ತದೆ ಅಂತ ತಿಳ್ಕೊಂಡಿದ್ದವನಿಗೆ ಹೆಚ್ಚು ಸಂಗ್ರಹದ ಬುದ್ಧಿಯನ್ನು ಬಿಟ್ಟು ಹೆಚ್ಚೆಚ್ಚು ಅಧ್ಯಾತ್ಮ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಸರಿಯಾದ ಜೀವನ ಕ್ರಮ. ಅದರ ಬದಲು ಬದುಕಿನ ಉದ್ದಕ್ಕೂ ಅದರ ಸಂಪಾದನೆಯಲ್ಲಿಯೇ ನಡೆಸುವಂಥದ್ದು, ಮನಸ್ಸಿನಲ್ಲಿ ಸದಾ ಅದೇ ವಿಚಾರವನ್ನು ಹೊರಳಿಸುವಂಥದ್ದು, ಇದು ನಿಶ್ಚಿತವಾಗಿ ಪ್ರತ್ಯೇಗಾತ್ಮ ದರ್ಶನಕ್ಕೆ ವಿರುದ್ಧವೇ. ನಾವೆಷ್ಟೇ ಉಪನಿಷತ್ ಶ್ರವಣವನ್ನು ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ವಿಷಯ ಭೋಗಗಳ ಚಿಂತನೆಯೇ ನಡೀತಾ ಇದ್ರೆ ಅದು ಬುದ್ಧಿಯಲ್ಲಿ ಜ್ಞಾನ ಇರ್ತದೆಯೇ ಹೊರತು ಅದು ಪಚನವಾಗುವುದಿಲ್ಲ, ನಮ್ಮ ಒಳಗಡೆಗೆ ಜೀರ್ಣವಾಗುವುದಿಲ್ಲ. ಆದ್ರಿಂದ ಅದು ಪ್ರತಿಬಂಧಕವಾಗಿ ಇರುವಂಥದ್ದು, ಅವುಗಳನ್ನ ಪ್ರಾರ್ಥಿಸುವುದಿಲ್ಲ. ಈಗ ಅರ್ಥ ಏನಾಯ್ತು? ಅಥ ಧೀರಾ ಅಮೃತತ್ವಂ ಭಜಂತೆ.
ಅಥ ಧೀರ ಅಮೃತತ್ವಂ ವಿದಿತ್ವ. ಧೀರ ಪುರುಷರು, ವಿವೇಕಿಗಳ ಲಕ್ಷಣ ಏನೋ, ಅವರು ಧ್ರುವವಾದ ಶಾಶ್ವತವಾದ ಅಮೃತತ್ವವನ್ನು, ಆತ್ಮಸ್ವರೂಪವನ್ನು ಪಡೆದುಕೊಳ್ಳುವ ಹವಣಿಕೆಯಲ್ಲಿರ್ತಾರೆ, ಪ್ರಯತ್ನದಲ್ಲಿರ್ತಾರೆ. ಅಧ್ರುವವಾದವುಗಳಲ್ಲಿ ಧ್ರುವವನ್ನು, ಅಂದ್ರೆ ಅಶಾಶ್ವತವಾದ ಈ ಪ್ರಪಂಚದಲ್ಲಿ ಶಾಶ್ವತವನ್ನ ಅವರು ಕಂಡುಕೊಳ್ಳುವ ಪ್ರಯತ್ನದಲ್ಲಿರ್ತಾರೆ, ಆ ಮಾರ್ಗದಲ್ಲಿರ್ತಾರೆ. ಮತ್ತು ವಿಷಯ ಭೋಗಗಳನ್ನು ಪ್ರಾರ್ಥಿಸಿಕೊಳ್ಳೋದಿಲ್ಲ, ಬೇಡೋದಿಲ್ಲ. ಹೆಚ್ಚೆಚ್ಚು ನಾನು ಪ್ರಪಂಚದಲ್ಲಿ ಹೆಸರು, ಕೀರ್ತಿ, ಸುಖ, ಭೋಗಗಳನ್ನ ಪಡ್ಕೊಳ್ಬೇಕು ಅಂತ ಬಯಕೆ ಅವರಲ್ಲಿ ಇರೋದಿಲ್ಲ. ಅದೆರಡು ಅತ್ಯಂತ ವಿರುದ್ಧವಾದದ್ದು ಎಂಬುದಾಗಿ ಯಮನು ತಿಳಿಸಿಕೊಟ್ಟನು. ಈಗ ಮುಂದಿನ ಮಂತ್ರ 3ರಿಂದ 13 ತನಕ 11 ಮಂತ್ರಗಳಲ್ಲಿ ಆತ್ಮಸ್ವರೂಪವನ್ನ ತಿಳಿಸಿಕೊಡ್ತಾನೆ. ಆತ್ಮವಿಚಾರದ ಭಾಗ ಇದು. ತುಂಬಾ ಪ್ರಸಿದ್ಧವಾದ ಭಾಗ. ಇಡೀ ಕಠೋಪನಿಷತ್ತಿನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗ ಯಾವುದಪ್ಪ ಅಂದ್ರೆ, ಸ್ಪಷ್ಟವಾಗಿ ಆತ್ಮನೆಂದರೆ ಯಾರು, ಆತ್ಮಕ್ಕೂ ಬ್ರಹ್ಮಕ್ಕೂ ಇರೋ ಸಂಬಂಧ ಏನೋ ಅದನ್ನ ತಿಳಿಸಿಕೊಟ್ಟಂತಹ ಭಾಗ. ಶಂಕರರು ಸಂಬಂಧ ಭಾಷ್ಯವನ್ನು ಬರಿತಾ ಹೇಳ್ತಾರೆ, ಯದ್ ವಿಜ್ಞಾನಾತ್ ನ ಕಿಂಚಿದ್ ಅನ್ಯತ್ ಪ್ರಾರ್ಥಯಂತೆ ಬ್ರಾಹ್ಮಣಾ ಕಥಂ ತದಧಿಗಮಃ ಇತಿ. ಯಾವುದನ್ನ ತಿಳಿದುಕೊಂಡ ಮೇಲೆ ಇನ್ನೊಂದನ್ನ ಸಾಧಕರು ಬಯಸುವುದಿಲ್ಲವೋ, ಪ್ರಾರ್ಥಿಸುವುದಿಲ್ಲವೋ, ಅದು ಯಾವುದದು, ಅದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಎಂಬುದನ್ನ ಈಗ ಹೇಳ್ತಾರೆ. ಇಲ್ಲಿ ಬ್ರಾಹ್ಮಣ ಎಂಬ ಶಬ್ದಕ್ಕರ್ಥ ಜಾತಿವಾಚಕ ಅಲ್ಲ, ಬ್ರಹ್ಮವನ್ನ ಅನ್ವೇಷಿಸುವವರು ಬ್ರಾಹ್ಮಣರು ಎಂಬ ಅರ್ಥ. ಅಂದರೆ ಸಾಧಕರು ಅಂತ ಅರ್ಥ, ಜಿಜ್ಞಾಸುಗಳು ಅಂತ ಅರ್ಥ. ಆದ್ದರಿಂದ ಅದನ್ನು ತಿಳಿದುಕೊಳ್ಳುವ ಉಪಾಯ ಹೇಗೆ ಎಂಬುದನ್ನು ಮುಂದಿನ ಮಂತ್ರ ಹೇಳುತ್ತೆ. 3ನೇ ಮಂತ್ರ, ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಗಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ಇದುವೇ ಅದು, ಏತದ್ವೈ ತತ್. ಈಗ ಏನು ಮಂತ್ರದಲ್ಲಿ ಹೇಳಿದ್ದಾರಲ್ಲ, ಯಾವ ಆತ್ಮ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರಲ್ಲ, ಇದುವೇ ಅದು. ಅದು ಅಂದ್ರೆ ಅದು ನೀನು ಕೇಳಿದ್ದು ಅಂತ. ಧರ್ಮಾಧರ್ಮಗಳಿಗಿಂತ, ಕೃತ ಅಕೃತಗಳಿಗಿಂತ, ಭೂತ ಭವಿಷ್ಯತ್ತಿಗಳಿಗಿಂತ ಬೇರೆಯಾದ ಯಾವ ವಿಷ್ಣುವಿನ ಪರಮಪದ ಇದೆಯೋ, ಯಾವುದನ್ನ ಪಡೆದುಕೊಂಡ ಮೇಲೆ ಮತ್ತೆ ಸಂಸಾರಕ್ಕೆ ಹಿಂತಿರುಗಿ ಬರುವುದಿಲ್ಲವೋ, ಆ ಒಂದು ಪರಬ್ರಹ್ಮ ಸ್ಥಿತಿಯನ್ನ ನೀನೇನು ಕೇಳಿದ್ದೀಯೋ ಪ್ರಶ್ನೆ ರೂಪದಲ್ಲಿ, ಸರ್ವೇ ವೇದ ಯತ್ ಪದಮಾಮನಂತಿ ಎಂಬುದಾಗಿ ನಾನು ಕೂಡ ಅದನ್ನು ಹೊಗಳಿದ್ದೇನೋ, ಎಲ್ಲಾ ವೇದಗಳು ಯಾವ ಸ್ಥಾನವನ್ನ ಹೊಗಳುತ್ತವೋ ಎಂಬುದಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ ಓಂಕಾರ ಎಂಬುದಾಗಿ. ಹೀಗೆ ಅನೇಕ ಬಗೆಯಾಗಿ ವರ್ಣಿಸಿರುವ ಆ ಪರಮಾತ್ಮನ ಪದ, ಪರಮಾತ್ಮನ ಸ್ಥಾನ ಯಾವುದಿದೆಯೋ ಅದೇ ಇದು, ಇದೇ ಅದು. ಅದರ ಅರ್ಥ ಏನು, ಯಾವ ಆತ್ಮನನ್ನ ಇಲ್ಲಿ ತಿಳಿಸಿಕೊಡ್ತಾನೋ ಅವನೇ ಪರಬ್ರಹ್ಮ. ಇದನ್ನು ಐಕ್ಯ ಅಂತ ಕರೀತಾರೆ. ಜೀವ ಬ್ರಹ್ಮ ಎರಡು ಏಕತ್ವ ಸಿದ್ಧಿ ಮಾಡಿರತಕ್ಕಂತಹ ಮಂತ್ರ ಭಾಗ ಇದು. ಹಾಗಾದ್ರೆ ಆ ಜೀವ ಸ್ವರೂಪವನ್ನ ಎಷ್ಟು ಚಂದದಲ್ಲಿ ಹೇಳ್ತಾನೆ. ಏನ ಏತೇನ ಏವ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾನ್, ಇಲ್ಲಿ ಸ್ಪರ್ಶಾಗುಂ ಅಂತ ಕೊಟ್ಟಿದ್ದಾರೆ, ಸ್ಪರ್ಶಾನ್ ಅಂತ ಮಾಡ್ಕೊಳ್ಬೇಕು. ಚ ಮೈಥುನಾನ್, ಸ್ಪರ್ಶಾಗುಂ ಅಂದ್ರೆ ಯಜುರ್ವೇದದಲ್ಲಿ ಈ ದ್ವಿತೀಯ ವಿಭಕ್ತಿಯ ಕೆಲವು ಸಂದರ್ಭಗಳಲ್ಲಿ ಸ್ಪರ್ಶಾಂ ಅಂತ ಹೇಳುವಾಗ ಅದನ್ನು ಗುಮ್ ಎಂತಕ್ಕಂತಹ ರೂಪವನ್ನು ಪಡೆದುಕೊಳ್ಳತಕ್ಕಂಥದ್ದು. ಅದು ವೇದ ಮಂತ್ರದ ದೃಷ್ಟಿಕೋನದಿಂದ. ಇಲ್ಲವಾದ್ರೆ ಅದರ ಅರ್ಥ ಸ್ಪರ್ಶಾನ್, ಸ್ಪರ್ಶಗಳನ್ನು. ಮೈಥುನಾನ್ ವಿಜಾನಾತಿ, ಏನ ಯಾವ ಆತ್ಮನಿಂದಾಗಿಯೇ, ಏನ ಏತೇನ ಯಾವ ಆತ್ಮನಿಂದಾಗಿಯೇ ರೂಪವು ರಸವು ಗಂಧವು ಶಬ್ದಗಳು ಸ್ಪರ್ಶಗಳು ಮೈಥುನಗಳು ತಿಳಿಯಲ್ಪಡುತ್ತೋ, ವಿಜಾನಾತಿ ಅದುವೇ ಆತ್ಮ. ಅಷ್ಟೇ ಅಲ್ಲ, ಕಿಮತ್ರ ಪರಿಶಿಷ್ಯತೆ, ಆತ್ಮನು ಅರಿಯುವಂಥದ್ದು ಇನ್ನು ಬೇರೆ ಏನಾದ್ರೂ ಉಳಿಯತ್ತೋ ಇಲ್ಲಿ
ಒಂದು ಪ್ರಶ್ನೆಯ ರೂಪವಾದಂತಹ ಉತ್ತರ ಅದು. ಏನೂ ಉಳಿಯುವುದಿಲ್ಲ ಅಂತ. ಆತ್ಮನ ಅರಿವಿಗೆ ಬಾರದೇ ಇರುವಂಥದ್ದು ಏನೇನೂ ಈ ಪ್ರಪಂಚದಲ್ಲಿ ಇಲ್ಲ. ಎಲ್ಲವನ್ನೂ ಸರ್ವಜ್ಞನಾದ ಆತ್ಮನು ಅರಿಯುತ್ತಾನೆ. ಆದ್ದರಿಂದ ಆ ಅರಿವಿನ ಸ್ವರೂಪವಾದ, ಶುದ್ಧ ಅರಿವಿನ ಸ್ವರೂಪವಾದ ಸಾಕ್ಷಿ ಚೈತನ್ಯ ಏನಿದ್ದಾನೆ, ಏತದ್ವೈ ತತ್, ಇದುವೇ ಬ್ರಹ್ಮ. ಇಲ್ಲಿ ದೃಕ್ ಮತ್ತು ದೃಶ್ಯದ ವಿವೇಕ ಮಾಡುವುದರ ಮೂಲಕವಾಗಿ ದೃಶ್ಯವಾದದ್ದೆಲ್ಲವೂ ಕೂಡ ದೃಕ್ಕಿನ ಅರಿವಿಗೆ ಬರುವಂಥದ್ದಾಗಿದೆ. ಅಂತಹ ದೃಕ್ ಸ್ವರೂಪವಾದ, ಕ್ಷೇತ್ರಜ್ಞ ಸ್ವರೂಪವಾದ ಸಾಕ್ಷಿ ಚೈತನ್ಯವೇ ಬ್ರಹ್ಮ ಎಂಬುದಾಗಿ ಯಮಧರ್ಮನು ಈ ಮಂತ್ರದಲ್ಲಿ ನಿರೂಪಿಸ್ತಾ ಇದ್ದಾನೆ. ಆದ್ದರಿಂದ ಆತ್ಮನನ್ನ ಅರಿಯುವುದಕ್ಕೆ ಉಪಾಯ ಯಾವುದು? ದೃಕ್ ಮತ್ತು ದೃಶ್ಯದ ವಿವೇಚನೆಯನ್ನು ಮಾಡತಕ್ಕಂಥದ್ದು. ಇದ್ರ ಬಗ್ಗೆನೇ ಒಂದು ಗ್ರಂಥ ಇದೆ, ದೃಕ್ ದೃಶ್ಯ ವಿವೇಕ ಅಂತ. ವಿದ್ಯಾರಣ್ಯ ಮುನಿಗಳು ಬರೆದಿದ್ದು ಅಂತ ಹೇಳ್ತಾರೆ, ಕೆಲವು ಶಂಕರ ಭಗವತ್ಪಾದರದು ಅಂತ. ಆದ್ರೆ ಬಹಳ ಸುಂದರವಾದ ಗ್ರಂಥ. ರೂಪಂ ದೃಶ್ಯಂ ಲೋಚನಂ ದೃಕ್ ತದ್ದೃಶ್ಯಂ ದೃಕ್ತು ಮಾನಸಂ ದೃಶ್ಯಾಧೀವೃತ್ತಯ ಸಾಕ್ಷಿ ದೃಗೇವ ನತು ದೃಶ್ಯತೆ. ಇಲ್ಲಿ 3 ಮಜಲುಗಳಲ್ಲಿ ವಿವೇಕವನ್ನು ಮಾಡಿದ್ದಾನೆ. ಒಂದು, ರೂಪ ಪ್ರಪಂಚ. ರೂಪ ಅಂತ ಹೇಳಿದ್ರೆ ಏನು? ಆಕಾರವನ್ನು ಹೊಂದಿರುವ, ಬಣ್ಣ ಆಕಾರವನ್ನು ಹೊಂದಿರುವ ಪ್ರಪಂಚ ಏನಿದೆ ಅದು ದೃಶ್ಯ. ಅದನ್ನ ನೋಡುವಂತಹ ಕಣ್ಣು ದೃಕ್ಕು. ರೂಪಂ ದೃಶ್ಯಂ ಲೋಚನಂ ದೃಕ್ಕು. ಇದು ಮೊದಲನೇ ಹಂತದ ವಿವೇಕ. ಆಮೇಲೆ ಕಣ್ಣು ಕೂಡ ತದ್ದೃಶ್ಯಂ, ತದ್ದಂದ್ರೆ ಏನು? ಕಣ್ಣು. ದೃಶ್ಯಂ ದೃಕ್ತು ಮಾನಸಂ, ಮನಸ್ಸು ಅನ್ನೋದು ದೃಕ್. ಇದು ಎರಡನೇ ಹಂತದ ವಿವೇಕ. ಹೊರಗಡೆಯ ಪ್ರಪಂಚ ದೃಶ್ಯ, ಕಣ್ಣು ದೃಕ್. ಕಣ್ಣು ದೃಶ್ಯ, ಮನಸ್ಸು ದೃಕ್. ಮನಸ್ಸು ಕೂಡ ದೃಶ್ಯ. ತದ್ದೃಶ್ಯಂ ದೃಕ್ತುಮಾನ ದೃಶ್ಯ ಧೀವೃತ್ತಯ. ಇಲ್ಲಿ ಮನಸ್ಸು ಅನ್ನುವ ಶಬ್ದದ ಬದಲು ಧೀವೃತ್ತಯ ಅಂತ ಬಳಸಿದ್ರು. ಮನಸ್ಸಿನ ವೃತ್ತಿಗಳು ಅಥವಾ ಬುದ್ಧಿಯ ವೃತ್ತಿಗಳು ಅದೃಶ್ಯವಾಗುತ್ತೆ. ಯಾರಿಗೆ? ಸಾಕ್ಷಿ. ಸಾಕ್ಷಿಯಲ್ಲಿ ದೃಶ್ಯವಾಗುತ್ತೆ. 3 ಹಂತದ ವಿವೇಕ ಆಯ್ತು. ಇನ್ನು ಮತ್ತೆ ಮುಂದೆ ಪ್ರಶ್ನೆಗೆ ಬರಬಹುದು ಅಂತ ಸ್ಪಷ್ಟಪಡಿಸ್ತಾರೆ. ಸಾಕ್ಷಿ ದೃಗೇವ. ಸಾಕ್ಷಿ ಕೇವಲ ದೃಷ್ಟಾ ಮಾತ್ರ, ದೃಶಿ ಸ್ವರೂಪ ಮಾತ್ರ, ಪ್ರಜ್ಞಪ್ತಿ ಸ್ವರೂಪ ಮಾತ್ರ, ನತು ದೃಶ್ಯತೆ. ಅವನು ಇನ್ನಾರೋ ದೃಶ್ಯಕ್ಕೆ ದೃಷ್ಟಿಗೆ ಒಳಗಾದವನಲ್ಲ, ಅಂದ್ರೆ ಇನ್ಯಾರಿಗೂ ಕಾಣಿಸುವವನಲ್ಲ. ಅವನು ಕೇವಲ ಕಾಣುವವನು ಮಾತ್ರ, ಅಲ್ಟಿಮೇಟ್ ಸಿಯರ್. ಆದರೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ರಿಲೇಟಿವ್ ಸಿಯರ್. ಅವು ದೃಶ್ಯವೂ ಹೌದು, ದೃಕ್ಕೂ ಹೌದು. ಒಂದು ಹಂತದಲ್ಲಿ ದೃಕ್, ಇನ್ನೊಂದು ಹಂತದಲ್ಲಿ ದೃಶ್ಯ. ಅದರ ಸಾಕ್ಷಿ ಕೇವಲ ದೃಕ್. ಅವನು ಎಂದೆಂದೂ ದೃಶ್ಯನಾಗುವುದಿಲ್ಲ. ಆ ಸಾಕ್ಷಿಯನ್ನೇ ಉಪನಿಷತ್ತು ಬ್ರಹ್ಮ ಎಂಬುದಾಗಿ ಕರೆದಿದೆ. ಆದ್ದರಿಂದ ಉಪನಿಷತ್ತು ಆತ್ಮನನ್ನು ಗುರುತಿಸುವುದಕ್ಕೆ ಯಾವ ದ್ವಾರವನ್ನು ಹೇಳುತ್ತೆ? ಸಾಕ್ಷಿ ಸ್ವರೂಪವನ್ನು ಕಂಡುಕೊಳ್ಳಬೇಕು ನಾವು. ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವರ್ಣಿಸುವುದು ಕಾಣುತ್ತೆ. ಆದ್ದರಿಂದ ಈ ಉಪನಿಷತ್ತಲ್ಲಿಯೂ ಕೂಡ ಸಾಕ್ಷಿ ಸ್ವರೂಪವನ್ನು ಗುರುತಿಸಬೇಕು. ಅದೇ ಆತ್ಮನನ್ನು ಕಂಡುಕೊಳ್ಳುವ ಉಪಾಯ. ಆ ಸಾಕ್ಷಿ ಸ್ವರೂಪನಾದ ಆತ್ಮನೇ ಬ್ರಹ್ಮ ಎಂಬುದಾಗಿ ನಿಶ್ಚಯ ಮಾಡಿ ಹೇಳುವ ಬಗೆ ನೋಡಿ. ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶ. ಪಂಚ ಏನು ವಿಷಯ ವಸ್ತುಗಳನ್ನ, ರೂಪ, ಕಣ್ಣಿಗೆ ರೂಪ, ನಾಲಿಗೆಗೆ ರಸ, ಮೂಗಿಗೆ ಗಂಧ, ಕಿವಿಗೆ ಶಬ್ದ, ಚರ್ಮಕ್ಕೆ ಸ್ಪರ್ಶ. ಈ 5 ಅನುಭವಗಳನ್ನ ಅದರೊಟ್ಟಿಗೆ 6ನೇ ಇನ್ನೊಂದು ಅನುಭವವನ್ನು ಸೇರಿಸ್ಕೊಳ್ತೇವೆ, ಮೈಥುನ. ಮೈಥುನಜನ್ಯವಾದ ಸುಖವನ್ನ, ಅದು ಸಾಕ್ಷಿ ಪ್ರತ್ಯಕ್ಷ. ಅಂದ್ರೆ ಮನಸ್ಸಿನಲ್ಲಿ ಉಂಟಾಗುವ ಸುಖ. ಮೈಥುನ ಅಂತ ದೃಷ್ಟಾಂತ ಕೊಟ್ಟಿರೋದು.
ಯಾವುದೇ ಭೋಗದಿಂದ ಜನಿತವಾದ ಸುಖ ಏನಿದೆಯೋ, ಇಂದ್ರಿಯದಿಂದ ಉಂಟಾಗುವಂತಹ ಜ್ಞಾನ ಏನಿದೆಯೋ, ಅದೆಲ್ಲವೂ ಕೂಡ ಆತ್ಮನಿಂದಲೇ ಅರಿಯಲ್ಪಡ್ತಾ ಇದೆ. ಏತೇನ ಏವ ವಿಜಾನಾತಿ. ಏತೇನ ಎಂಬ ಶಬ್ದಕ್ಕೆ ಆತ್ಮನಿಂದ, ಇದರಿಂದಲೇ ಅಂತ ಅರ್ಥ. ಇದರಿಂದಲೇ ಅಂದ್ರೆ ಯಾವ ಆತ್ಮನಿಂದಲೇ, ಯಾವ ಅರಿವಿನಿಂದಲೇ ಉಂಟಾಗ್ತದೋ ಅದುವೇ ಬ್ರಹ್ಮ. ಮತ್ತು ಆತ್ಮನಿಗೆ ಗೊತ್ತಾಗದೇ ಇರುವುದು ಇನ್ಯಾವುದು ಉಳಿಯುವುದಿಲ್ಲ. ಕಿಂ ಅತ್ರ ಪರಿಶಿಷ್ಯತೆ. ತಿಳಿಯುವುದಕ್ಕೆ ಬೇರೆ ಏನಾದ್ರೂ ಉಳಿತಾ ಇರ್ತದೆಯೋ? ಇಲ್ಲ. ಆತ್ಮನ ಪರಿವಿಗೆ ಎಲ್ಲವೂ ಬರತಕ್ಕಂಥ ವಿದಿತ ಅವಿದಿತ ಎಂತಕ್ಕಂತಹ ಎರಡು ವಿಭಾಗಗಳನ್ನ ಮಾಡಿ ಎರಡವೂ ಕೂಡ ಆತ್ಮನ ಅರಿವಿಗೆ ಗೋಚರವಾಗುವಂಥದ್ದಾಗಿದೆ. ಹೀಗಿರುವುದರಿಂದ ಅಂತಹ ಆತ್ಮನನ್ನೇ ಬ್ರಹ್ಮ ಎಂಬುದಾಗಿ ನಾವು ಕಂಡುಕೊಳ್ಳಬೇಕು. ಅದೇ ಅಮೃತತ್ವಕ್ಕೆ ದಾರಿ ಎಂಬುದಾಗಿ ಉಪನಿಷತ್ತು ವಿಚಾರವನ್ನು ತಿಳಿಸಿಕೊಡುತ್ತೆ. ಹೀಗೆ ಮುಂದಿನ 11 ಮಂತ್ರಗಳು ಆತ್ಮ ವಿಚಾರಕ್ಕೆ ಸಂಬಂಧಿಸಿದ್ದು. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. Thank you.